ಗೋಷ್ಠಿ 4 ಅಕ್ಕ ಅಲ್ಲಮ್ಮರ ಅರಿವಿನ ಆಯಾಮಗಳು. ಸಂವಾದಕಾರರು ಶ್ರೀ ಹರ್ಷಿತ್ ಜೋಸಫ್, ಶ್ರೀ ರಾಜಾರಾಮ್ ಹೆಗ್ಡೆ. ಸಮನ್ವಯಕಾರರು ಶ್ರೀ ಷಣ್ಮುಗ ಎ. ಆತ್ಮೀಯಾಗಿ ಅವರನ್ನು ಬರಮಾಡಿಕೊಳ್ಳುತ್ತಿದ್ದೇವೆ. ಶಿವಮೊಗ್ಗ ಜಿಲ್ಲೆ ಅಕ್ಕ ಅಲ್ಲಮ್ಮರ ಕರ್ಮಭೂಮಿ. ಈ ಈರ್ವರ ಅರಿವಿನ ಆಯಾಮಗಳು ಭಿನ್ನವಾಗಿದ್ದರೂ ಪರಸ್ಪರ ಪೂರಕವಾಗಿದೆ. ಅಕ್ಕ ಭಕ್ತಿಯನ್ನು ಪ್ರತಿಪಾದಿಸಿ ಹೃದಯದ ಮಾರ್ಗ ಅನುಸರಿಸಿದರೆ, ಅಲ್ಲಮ್ಮ ಬುದ್ಧಿ ಮತ್ತು ವಿವೇಕದ ಮಾರ್ಗ ಹಿಡಿದವರು. ಬನ್ನಿ ಈ ಗೋಷ್ಠಿಯಲ್ಲಿ ಅಕ್ಕ ಅಲ್ಲಮ್ಮರ ಅರಿವಿನ ಆಯಾಮಗಳಿಗೆ ತೆರೆದುಕೊಳ್ಳೋಣ. ಸಮನ್ವಯಕಾರರು ಡಾಕ್ಟರ್ ಎ ಷಣ್ಮುಖ. ಸ್ನಾತಕೋತ್ತರ ಮತ್ತು PhD ಪದವೀಧರರು. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ, ನಂತರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಉಪನಿರ್ದೇಶಕರಾಗಿ, ಪಂಚಾಯತ್ ರಾಜ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾದ ಸಂಯೋಜಕರಾಗಿ ಮತ್ತು ಸ್ಥಳೀಯ ಸಂಸ್ಕೃತಿಗಳ ಅಧ್ಯಯನ ಕೇಂದ್ರದ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯ ರಾಜಕೀಯ ವಿಜ್ಞಾನ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷರಾಗಿ, ಕರ್ನಾಟಕ ಸರ್ಕಾರದ ಕುವೆಂಪು ಭಾಷಾ ಭಾರತೀಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಬೆಲ್ಜಿಯಂನ ಫೆಂಡ್ ವಿಶ್ವವಿದ್ಯಾಲಯ ಮತ್ತು ಜಗ್ ಗಣರಾಜ್ಯದ ಪಾರ್ಡುಬೈಸ್ಗೆ ಭೇಟಿ ನೀಡಿರುತ್ತಾರೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ 8 ಸಂಶೋಧನಾ ಪುಸ್ತಕಗಳು, 60ಕ್ಕೂ ಹೆಚ್ಚು ಸಂಶೋಧನಾ ಲೇಖಗಳನ್ನು ಪ್ರಕಟಿಸಿರುತ್ತಾರೆ. ಕಳೆದ 20 ವರ್ಷಗಳಿಂದ ಪ್ರಾಧ್ಯಾಪಕ, ಬರಹಗಾರ, ಸಂಶೋಧಕಕಾರರಾಗಿ ಹೆಸರು ಗಳಿಸಿರುತ್ತಾರೆ. ಇವರೇ ಶ್ರೀ ಡಾಕ್ಟರ್ ಎ ಷಣ್ಮುಖ ಅವರು. ಗೋಷ್ಠಿಯ ಅವಧಿ 50 ನಿಮಿಷ, 10 ನಿಮಿಷಗಳ ಸಂವಾದ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನನ್ನ ಸಂವಾದಕರನ್ನು ಪರಿಚಯ ಮಾಡಿಸ್ತೇನೆ. ಡಾಕ್ಟರ್ ಹರ್ಷಿತ್ ಜೋಸೆಫ್ ಇವರು ನನ್ನ ಎಡಭಾಗದಲ್ಲಿರುವಂಥವ್ರು. ಇವರು MA PhD ಪದವೀಧರರು. ಸುಮಾರು 10 ವರ್ಷಗಳಿಂದ ಇವರು ಬೋಧನೆಯನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಸಂಶೋಧನಾ ಅನುಭವ ಕೂಡ ಇದೆ. ಸದ್ಯ ಇವರು ಟ್ರಾನ್ಸ್ ಡಿಸಿಪ್ಲಿನರಿ ಹೆಲ್ತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಶ್ವವಿದ್ಯಾಲಯದಲ್ಲಿ, ಅಂದರೆ ಬೆಂಗಳೂರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬೆಂಗಳೂರಿನ ಫೌಂಡೇಶನ್ ಫಾರ್ ಸ್ಟಡಿ ಆಫ್ ಇಂಡಿಯನ್ ಕಲ್ಚರ್ ಅಲ್ಲಿ ಸೀನಿಯರ್ ಫೆಲೋ ಆಗಿ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಹಿಂದೆ ಅವರು ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ, ಹಾಗೆಯೇ ಸೆಂಟ್ ಜೋಸೆಫ್ ವಿಶ್ವವಿದ್ಯಾಲಯ, ಹಾಗೆಯೇ ಜೈನ್ ವಿಶ್ವವಿದ್ಯಾಲಯದಲ್ಲೂ ಕೂಡ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಇವರು ಮುಖ್ಯವಾಗಿ ಸಂಶೋಧನೆಯ ಆಸಕ್ತಿಯನ್ನು ಇಟ್ಟುಕೊಂಡಿರುವಂಥದ್ದು ಭಾರತೀಯ ಪರಂಪರೆಯ ಜ್ಞಾನಪಠ್ಯಗಳನ್ನು ಆಧುನಿಕ ಕಾಲದ ಸಂದರ್ಭದಲ್ಲಿ ಭಾಷಾಂತರಗಳನ್ನು ಮಾಡುವಾಗ ಎಷ್ಟೆಲ್ಲ ಸಮಸ್ಯೆಗಳು, ಸಂದಿಗ್ಧಗಳು ಎದುರಿಸ್ತಾ ಇದ್ದೀವಿ, ಅದಕ್ಕೆ ಪರಿಹಾರ ಮಾರ್ಗಗಳೇನು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಳವಾದ ಸಂಶೋಧನೆಯನ್ನು ಅವರು ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನೇ ಕೇಂದ್ರವಾಗಿ ಇಟ್ಕೊಂಡು ಅವರು ಸಂಶೋಧನೆಯಲ್ಲಿ ಈಗಲೂ ಕೂಡ ತೊಡಕೊಂಡಿದ್ದಾರೆ. ಆ ವಿಷಯದಲ್ಲಿ ಅವರು ಸುಮಾರು 10ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಕೂಡ ಬರೆದಿದ್ದಾರೆ. ಈಗ ನನ್ನ ಬಲಬದಿಯಲ್ಲಿರುವಂಥವರು ನನ್ನ ಪೂಜ್ಯ ಗುರುಗಳು ಪ್ರೊಫೆಸರ್ ರಾಜಾರಾಮ್ ಹೆಗಡೆಯವರು. ಅವರ ಪರಿಚಯ ಈಗಾಗಲೇ ಈ ಕನ್ನಡ ವಿದ್ವದ್ವಲಯಕ್ಕೆ ಸುಪರಿಚಿತ ಇದೆ, ಎಲ್ರಿಗೂ ಗೊತ್ತು. ಅವರು ಮೂಲತಃ ಶಿರ್ಸಿಯ ಸಿದ್ದಾಪುರದ ಐನಕಯ್ಯನವರು. ಈಗ ಶಿರ್ಸಿಯಲ್ಲಿ ವಾಸವಿದ್ದಾರೆ. ಅವರು ನಮ್ಮ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಮತ್ತು ಪ್ರಾರ್ಥನಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಅವರು ಪ್ರಾಧ್ಯಾಪಕ ವೃತ್ತಿಯಲ್ಲಿದ್ದಾಗ ಭಾಳ ದೊಡ್ಡ ಒಂದು ಸಂಶೋಧನೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದರು. ಹಲವಾರು ಸಂಶೋಧನಾ ಯೋಜನೆಗಳಲ್ಲಿ ತೊಡಗಿಸ್ಕೊಂಡಿದ್ದರು. ಅದರಲ್ಲಿ ಬಹಳ ಮುಖ್ಯವಾಗಿ ಗೆಂಟ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ, ಅದರಲ್ಲಿ SN ಬಾಲಗಂಗಾಧರ ಅವರ ಸಹಯೋಗದಲ್ಲಿ ನಡೆಸಿದಂಥ ಹಲವು ಯೋಜನೆಗಳಲ್ಲಿ ಅವರು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಅವರ ಪ್ರಮುಖ ಕೃತಿ ಕಥಕಥನ, ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆಯೇ ಅವರು SN ಬಾಲಗಂಗಾಧರ ಅವರ ಮೇರು ಕೃತಿಯಾಗಿರುವಂಥ ಹೀದನ್ ಇನ್ ಬ್ಲೈಂಡ್ನೆಸ್ಸನ್ನು ಕನ್ನಡಕ್ಕೆ ಅನುವಾದ ಮಾಡಿ
ಸ್ಮೃತಿ ವಿಸ್ಮೃತಿ ಭಾರತೀಯ ಸಂಸ್ಕೃತಿ ಅನ್ನೋ ಹೆಸರಿನಲ್ಲಿ ಪ್ರಕಟ ಮಾಡಿದ್ದಾರೆ. ಅದಕ್ಕೂ ಕೂಡ ಅನುವಾದಕ್ಕಾಗಿ ನಮ್ಮ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಅದಾದ ನಂತರ ಅವರು ಕೂಡ ನಮ್ಮ ಅರ್ಷಿತ್ ಜೋಸೆಫ್ ಅವ್ರ ಥರನೇ ಅನುವಾದ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡಿಕೊಂಡು ಬಾಲಗಂಗಾಧರರ ವಿಚಾರಗಳನ್ನು ಕೇಂದ್ರವಾಗಿ ಇಟ್ಟುಕೊಂಡು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಭಾಳಷ್ಟು ಜನ ಅದನ್ನು ಅನುವಾದ ಅಂತ ಭಾವಿಸ್ಕೊಂಡಿದ್ದಾರೆ. ನನ್ನ ವೈಯಕ್ತಿಕವಾಗಿ ಪರಿಚಯ ಭಾಳ ಚೆನ್ನಾಗಿ ಗೊತ್ತಿರೋದ್ರಿಂದ ಅದು ಬಾಲಗಂಗಾಧರವರು ಕನ್ನಡದಲ್ಲಿ ಬರೆದಿದ್ದಲ್ಲ. ಬಾಲಗಂಗಾಧರರ ವಿಚಾರಗಳನ್ನು ಇಟ್ಟುಕೊಂಡು ಸ್ವಯಂ ಅವರ ಅನುಭವದ ಹಿನ್ನೆಲೆಯಲ್ಲಿ ಭಾಳಷ್ಟು ಲೇಖನಗಳನ್ನು ಕೃತಿಗಳನ್ನು ಅವರು ಕನ್ನಡದಲ್ಲಿ ಬಾಲಗಂಗಾಧರ ಹೆಸರಲ್ಲೂ ಬರೆದಿದ್ದಾರೆ. ಆನಂತರ ನಾವೆಲ್ಲ ಸ್ವಲ್ಪ ನೀವೇ ಬರಿತಾ ಇರೋದ್ರಿಂದ ಅದು ನಿಮ್ಮ ಹೆಸರಲ್ಲೇ ಪ್ರಕಟ ಆಗಬೇಕು ಅಂದಾಗ ಅವ್ರ ಹೆಸರಲ್ಲೂ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಭಾಳ ಹೆಸರಾಂತ ಕೃತಿಗಳಾಗಿರುವಂಥದ್ದು ಬೌದ್ಧಿಕ ಸಾಹಿತ್ಯದಲ್ಲಿ ಭಾರತ ಅನ್ನೋ ಒಂದು ಕೃತಿ, ಆಮೇಲೆ ಬುದ್ಧಿಜೀವಿಗಳ ಮೂಢನಂಬಿಕೆಗಳು ಆ ಕೃತಿ, ಇತ್ತೀಚೆಗೆ ಬಿಡುಗಡೆ ಆಗಿರುವಂಥ ಪಶ್ಚಿಮಯಾನ ಕೂಡ ಅವರ ಮೇರು ಕೃತಿ. ಪಶ್ಚಿಮಯಾನ ಅಂತೂ ಇವತ್ತಿನ ಬಹುತೇಕ ಎಲ್ಲ ಸಮಾಜ ವಿಜ್ಞಾನದ ಸಂಶೋಧಕರು ಓದಲೇಬೇಕಾಗಿರುವಂಥ ಕೃತಿ. ಭಾರತೀಯ ಸಂಸ್ಕೃತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಭಾರತೀಯ ಸಂಸ್ಕೃತಿಯ ಸಂದರ್ಭದಲ್ಲಿ ನಾವು ಎದುರಿಸುವಂಥ ಸಮಸ್ಯೆಗಳನ್ನು ಗ್ರಹಿಸಲಿಕ್ಕೆ ಪಶ್ಚಿಮಯಾನ ಒಂದು ಉತ್ತಮವಾಗಿರುವಂಥ ಒಂದು ಮಾರ್ಗವನ್ನು, ಒಂದು ಚೌಕಟ್ಟನ್ನು ಹಾಕ್ಕೊಡುತ್ತೆ. ಹಾಗಾಗಿ ಅವರು ಇವತ್ತು ನಮ್ಮ ಜೊತೆಗೆ ಈ ಸಂವಾದದಲ್ಲಿ ಜೊತೆಗಿರೋದು ನಮಗೆಲ್ಲ ಸಂತೋಷದ ವಿಷಯ. ಮೊದಲಿಗೆ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತೇನೆ ಮತ್ತು ಹರ್ಷಿತ್ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತೇನೆ. ಇನ್ನು ಈ ಗೋಷ್ಠಿಯ ಪ್ರಮುಖ ವಿಷಯ ಅಕ್ಕ ಅಲ್ಲಮರ ಅರಿವಿನ ಆಯಾಮಗಳು. ನಮ್ಮ ಶಿವಮೊಗ್ಗ ಸ್ಥಳದ ಮಹಿಮೆಯ ಮಹಾಪುರುಷರು ಇವರಿಬ್ಬರೂ ಕೂಡ, ಅಲ್ಲಮ್ಮ ಮತ್ತು ಅಕ್ಕ. ಈ ಸಂದರ್ಭದಲ್ಲಿ ಈ ಗೋಷ್ಠಿಗೆ ಇಟ್ಟಿರುವಂಥ ಹೆಸರು ಶೀರ್ಷಿಕೆ ಬಂದು ಅಲ್ಲಮ್ಮ ಮಕ್ಕರ ಅರಿವು ಮತ್ತು ಆಯಾಮಗಳು ಅಂತ. ಇವರಿಬ್ಬರು ಕೂಡ ಅವರ ಅರಿವನ್ನು, ಅಂದರೆ ಈ ಮಣ್ಣಿನ ಭಾರತ ಖಂಡದ ಆಧ್ಯಾತ್ಮಿಕ ಶ್ರೇಷ್ಠ ಜ್ಞಾನವಾಗಿರುವಂಥ ಆನಂದದ ಹುಡುಕಾಟವನ್ನು ಎರಡು ಆಯಾಮಗಳಲ್ಲಿ ಅವರವರ ಆಯಾಮಗಳಲ್ಲಿ ಹುಡುಕಿದರು. ಒಬ್ಬರು ಚನ್ನಮಲ್ಲಿಕಾರ್ಜುನನ ರೂಪದಲ್ಲಿ, ಮತ್ತೊಬ್ಬರು ಗುಹೇಶ್ವರನ ರೂಪದಲ್ಲಿ ಅಥವಾ ಆಯಾಮದಲ್ಲಿ ಹುಡುಕಿದರು. ಆ ಅರಿವು ಮತ್ತು ಅವರ ಆಯಾಮ, ಆ ಅರ್ಥದಲ್ಲಿ ಎರಡು ಆಯಾಮ ಒಂದು ಅರಿವು ಅಂತ ಹೇಳ್ಬೋದು. ಆದರೆ ಆ ಒಂದು ಅರಿವು ಮತ್ತು ಎರಡು ಆಯಾಮವನ್ನು ಇವತ್ತಿನ ಬೌದ್ಧಿಕ ಜಗತ್ತು ವರ್ತಮಾನ ಕಾಲದಲ್ಲಿ ಹಲವಾರು ಆಯಾಮಗಳಲ್ಲಿ ಹುಡುಕಾಟವ ನಡೆಸುವ ಪ್ರಯತ್ನಗಳನ್ನು ಮಾಡಿದೆ. ಈ ಸಂದರ್ಭದಲ್ಲಿ ನಮಗೆ ಬರುವಂಥ ಬಹುಮುಖ್ಯ ಪ್ರಶ್ನೆ, ಈ ಹಲವು ಆಯಾಮಗಳು ಅವರು ಕಂಡುಕೊಂಡಂಥ ಅರಿವನ್ನಾಗಲಿ, ಅವರು ಆ ಅರಿವನ್ನು ಪಡೆಯಲಿಕ್ಕೆ ಹಾಕಿಕೊಂಡಂಥ ಆಯಾಮವಾಗಲಿ, ಅಂದರೆ ಗುಹೇಶ್ವರನಾಗಲಿ ಅಥವಾ ಚನ್ನಮಲ್ಲಿಕಾರ್ಜುನನಾಗಲಿ, ಇವತ್ತಿನ ಸಂದರ್ಭಕ್ಕೆ ದಕ್ಕುವುದಕ್ಕೆ ಅವು ಸಹಾಯ ಮಾಡುತ್ತಾ ಅಥವಾ ಅವು ನಮಗೆ ಅಡ್ಡಿ ಉಂಟು ಮಾಡುತ್ತಾ ಅನ್ನೋ ಕೇಂದ್ರ ಪ್ರಶ್ನೆಯನ್ನು ಇಟ್ಕೊಂಡು ಈ ಒಂದು ಗೋಷ್ಠಿಯ ಚರ್ಚೆಯನ್ನು ನಾವು ಮಾಡೋಣ ಅಂತ ನಾವು ಭಾವಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ನಾನು ಪಟ್ಟಿ ಮಾಡಿಕೊಂಡು ಬಂದಿದ್ದೇನೆ. ಅದಕ್ಕೆ ಪೂರಕವಾಗಿರೋ ರೀತಿಯಲ್ಲಿ ಸಾಕಷ್ಟು ಅಧ್ಯಯನ ಮಾಡಿಕೊಂಡಿರುವಂಥ ಮತ್ತು ಅದರ ಅನುಭವವನ್ನು ಒಂದು ರೀತಿಯಲ್ಲಿ ಪ್ರಯೋಗದಲ್ಲಿ ತೊಡಗಿಸ್ಕೊಂಡಿರುವಂಥ ಪೂಜ್ಯ ಗುರುಗಳು ನಮ್ಮ ಜೊತೆಗಿರೋದು ನಮಗೆ ಭಾಳ ಸುಕೃತ. ಹಾಗೆಯೇ ಹರ್ಷಿತ್ ಜೋಸೆಫರು ಕೂಡ ಇಂಥ ವಿಷಯದಲ್ಲಿ ಸಂಶೋಧನೆ ಮಾಡ್ತಿರೋದ್ರಿಂದ ನಮ್ಮ ಚರ್ಚೆ ಇನ್ನೂ ಉತ್ತಮವಾಗಿ ನಡೆಯಬಹುದು. ನಮಗೆ ಅಲ್ಲಮ್ಮನನ್ನು ಮತ್ತು ಅಕ್ಕನನ್ನು ಇಬ್ಬರನ್ನು ಇಟ್ಟುಕೊಂಡು ಮತ್ತು ಭಾರತೀಯ ಪರಂಪರೆ ನಿರಂತರವಾಗಿ ಯಾವುದನ್ನು ಹುಡುಕ್ತಾ ಇದೆಯೋ ಅದನ್ನು ಮುಂದಿನ ಪೀಳಿಗೆಗೆ ಅಥವಾ ಇಂದಿನ ಪೀಳಿಗೆಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ಅನುಕೂಲ ಮಾಡಿಕೊಡ್ಬೋದು ಅನ್ನೋ ಸದಾಶಯದೊಂದಿಗೆ ಈ ಒಂದು ಚರ್ಚೆಯನ್ನು ಆರಂಭಿಸ್ತಾ ಇದ್ದೇನೆ. ಮೊದಲಿಗೆ ನಾನು ನಮ್ಮ ಪೂಜ್ಯ ಗುರುಗಳಾಗಿರುವಂಥ ರಾಜಾರಾಮ್ ಹೆಗಡೆಯವರ ಮುಂದೆನೇ ನನ್ನ ಪ್ರಶ್ನೆಯನ್ನು ಇಡ್ತಾ ಇದ್ದೇನೆ. ಮೂಲ ಪ್ರಶ್ನೆಯನ್ನು, ಅಲ್ಲಮ್ಮ ಮತ್ತು ಅಕ್ಕರ ಇಬ್ಬರು ಯಾವ ಅರಿವನ್ನು ಇಟ್ಟುಕೊಂಡು ಚರ್ಚೆ ಮಾಡಿದರೋ ಅಥವಾ ಹುಡುಕಾಟವನ್ನು ನಡೆಸಿದ್ರು, ಅವತ್ತು ಇವತ್ತಿನ ಇಂದಿನ ಪೀಳಿಗೆಯಲ್ಲಿ ಅದಕ್ಕೆ ಬೇರೆ ಬೇರೆ ವಾಗ್ವಾದದ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಮೊದಲ ಒಂದು ವಾಗ್ವಾದದ ಸಂದರ್ಭವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದೊಂದು ವೈದಿಕ ಮತ್ತು ಅವೈದಿಕ ನೆಲೆಯ ಚರ್ಚೆ ಅನ್ನೋ ಒಂದು ಚರ್ಚೆ ಆರಂಭದಲ್ಲಿ ಇವತ್ತು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಮುಖ್ಯವಾಗಿ ಫಾರ್ ಎಕ್ಸಾಂಪಲ್ DR ನಾಗರಾಜರಿಂದ ಹಿಡಿದು ಇವತ್ತಿನ ವಾಸ್ತವಿಕ ಚಿಂತಕರು ಆ ಚೌಕಟ್ಟಿನಲ್ಲಿ ಇಟ್ಟು ನೋಡ್ತಾರೆ. ಆ ಚೌಕಟ್ಟು ನಮಗೆ ನಿಜವಾಗಲೂ ಅಲ್ಲಮ್ಮ ಮತ್ತು ಅಕ್ಕ ಇಬ್ಬರನ್ನು ಮತ್ತು ಅವರು ಕಂಡುಕೊಂಡಂಥ ಆ ಆನಂದವಾದ ಸತ್ಯದ ಆಧ್ಯಾತ್ಮದ ದರ್ಶನಕ್ಕೆ ಸಹಾಯ ಮಾಡುತ್ತೆ ಅಂತ ನಿಮಗೆ ಅನಿಸುತ್ತೆಯೇ ಅನ್ನೋದು ನನ್ನ ಪ್ರಶ್ನೆ. ಎಲ್ಲರಿಗೂ ನಮಸ್ಕಾರ. ಷಣ್ಮುಖ ಅವರು ಇವತ್ತು ಸಾಧಾರಣವಾಗಿ ವಚನಗಳ ಸಂದರ್ಭದಲ್ಲಿ
ಮತ್ತು ಅಲ್ಲಮ ಪ್ರಭುಗಳು, ಅಕ್ಕಮಹಾದೇವಿಯರಂತಹ ವಚನಕಾರರ ಸಂದರ್ಭದಲ್ಲಿ ಇವತ್ತು ಏನೇನು ಬರವಣಿಗೆಗಳು, ನಿರೂಪಣೆಗಳು ನಮಗೆ ಲಭ್ಯ ಇದ್ದಾವೋ, ಅದರಲ್ಲೂ ಕಳೆದ ಒಂದು 40-50 ವರ್ಷದ ಈಚೆಗೆ ಅಂಥ ನಿರೂಪಣೆಗಳು ಅವ್ರು ಏನು ಹೇಳ್ತಾರೆ ವಚನಗಳಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡತ್ಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದರಲ್ಲಿ ಮುಖ್ಯವಾದ ಒಂದು ವಿಷಯ ಅಂತಂದರೆ ಅವರನ್ನು ವೈದಿಕ ಮತ್ತು ಅವೈದಿಕ ಎನ್ನುವಂಥ ಒಂದು ಚೌಕಟ್ಟುಗಳಲ್ಲಿ ನೋಡುವಂಥದ್ದು. ಅಂದರೆ ಸ್ವಾಭಾವಿಕವಾಗಿ ವಚನ ಚಳುವಳಿಯನ್ನೇ ಒಂದು ವೈದಿಕ ಪರಂಪರೆಗೆ ವಿರೋಧಿಯಾದಂಥ, ಅದಕ್ಕೆ ಪ್ರತಿಭಟನೆಯಾದಂಥ ಒಂದು ಚಳುವಳಿ ಅಂತ ಸಾಧಾರಣವಾಗಿ ನಮ್ಮಲ್ಲಿ ಇವನ್ನು ಪಠ್ಯಪುಸ್ತಕಗಳಲ್ಲೂ ಕೂಡ ನಾವು ನೋಡ್ತೇವೆ. ಅದೊಂದು ಜನಪ್ರಿಯವಾದ ಒಂದು ನಿರೂಪಣೆ ಇವತ್ತಾಗಿದೆ. ಅದರ ಒಂದು ಪರಿವೇಶದಲ್ಲಿ ಅಲ್ಲಮ ಪ್ರಭುಗಳು ಮತ್ತು ಅಕ್ಕಮಹಾದೇವಿಯವರು ಕೂಡ ಬರ್ತಾರೆ. ಹಾಗಾಗಿ ಅಲ್ಲಮ ಪ್ರಭುಗಳ ಸಂದರ್ಭದಲ್ಲಿ, ಅಕ್ಕಮಹಾದೇವಿಯ ಸಂದರ್ಭದಲ್ಲಿ ಈ ರೀತಿಯ ನಿರೂಪಣೆ ಅವರ ವಚನಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಅಗತ್ಯ ಎನ್ನುವಂಥ ಪ್ರಶ್ನೆ ತುಂಬ ಪ್ರಸ್ತುತವಾದದ್ದು ಮತ್ತು ಚರ್ಚಾರ್ಹವಾದಂಥ ಒಂದು ಸಂಗತಿ ಅನ್ನೋದು ಸ್ಪಷ್ಟ. ಆ ಕುರಿತು ನನಗೆ ತಿಳಿದದ್ದನ್ನು ನಾನಿಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಪ್ರಾರಂಭದಲ್ಲಿ ನಾನೊಂದು ಅಲ್ಲಮ ಪ್ರಭುಗಳ ವಚನವನ್ನು ಓದ್ತೇನೆ. ಅದೇನು ಹೇಳುತ್ತೆ ಅಂದರೆ, ವೇದ ಘನವೆಂಬುದೊಂದು ಸಂಪಾದನೆ, ಅಂದರೆ ವೇದವೇ ಹೆಚ್ಚು, ಅದೇ ಘನ ಎನ್ನುವುದೊಂದು ಸಂಪಾದನೆ ಅವರು ಹೇಳ್ತಾರೆ. ಶಾಸ್ತ್ರ ಘನವೆಂಬುದೊಂದು ಸಂಪಾದನೆ, ಪುರಾಣ ಘನವೆಂಬುದೊಂದು ಸಂಪಾದನೆ, ಆಗಮ ಘನವೆಂಬುದೊಂದು ಸಂಪಾದನೆ, ಅಹುದೆಂಬುದೊಂದು ಸಂಪಾದನೆ, ಅಲ್ಲವೆಂಬುದೊಂದು ಸಂಪಾದನೆ. ಈ ಸಾಲುಗಳನ್ನು ಸರಿಯಾಗಿ ನೋಡಿ. ಸಾಧಾರಣವಾಗಿ ಅವರಲ್ಲಿ ಹೇಳುವಾಗ ವೇದ ಘನವೆಂಬುದು ಸಂಪಾದನೆ, ಶಾಸ್ತ್ರ, ಪುರಾಣದ ಬಗ್ಗೆ ಅಲ್ಲಮ ಪ್ರಭುಗಳು ಅಥವಾ ವಚನಕಾರರು ಏನು ಹೇಳ್ತಾರೆ ಎನ್ನುವುದನ್ನು ಮಾತ್ರ ನಾವು ಎತ್ತಿ ಹೇಳ್ತೇವೆ. ಆದರೆ ಅದರಲ್ಲಿ ಅದು ಘನ ಎನ್ನುವುದು ಒಂದು ಸಂಪಾದನೆ, ಅದು ಘನ ಅಲ್ಲ ಹೇಳೋದು ಒಂದು ಸಂಪಾದನೆ ಅಂತ. ಅದು ಯಾವ ಸಂಪಾದನೆ ಅಂದರೆ, ಗುಹೇಶ್ವರನೆಂಬ ಮಹಾಘನದ ನಿಜಾನುಭಾವ ಸಂಪಾದನೆಯ ಅರಿಯದ ಕಾರಣ. ಕೇಳ್ತಾ ಇಲ್ವಾ? ಓಕೆ. ಇದು ಯಾವ ಥರ ಸಂಪಾದನೆ ಅಂದರೆ, ಗುಹೇಶ್ವರನೆಂಬ ಮಹಾಗಣದ ನಿಜಾನುಭಾವ ಸಂಪಾದನೆ ಅಲ್ಲ. ಅದು ಆ ಸಂಪಾದನೆ ಆಗದೆ ಹೋದಕ್ಕಾಗಿ ಈ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ. ವೇದ ಘನ ಅಂತ ಹೇಳಿದರೆ ನಿಮ್ಗೆ ತಿಳಿಯುವಂಥದ್ದು ಏನೂ ಇಲ್ಲ. ಅದು ಘನ ಅಲ್ಲ ಅಂತ ಹೇಳಿದ್ರು ನಿಮ್ಗೆ ತಿಳಿಯುವಂಥದ್ದು, ಗುಹೇಶ್ವರ ಅಂತೂ ತಿಳಿಯೋದಿಲ್ಲ ಅಂತ ಅಲ್ಲಮ ಪ್ರಭುಗಳ ಇಂಗಿತ. ಹಾಗೆ ಮತ್ತೊಂದು ಅವರ ತುಂಬ ಸುಪ್ರಸಿದ್ಧವಾದ ವಚನ ಇದೆ. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ನೇರ ಬಯಸುವರು, ವೀರರೂ ಅಲ್ಲ ಧೀರರೂ ಅಲ್ಲ. ಇದು ಕಾರಣ, ನೆರೆ ಮೂರು ಲೋಕವೆಲ್ಲವೂ ಹಲ್ಲಣ ಹೊತ್ತುಕೊಂಡು ಬಳಲುತ್ತಾ ಇದ್ದಾರೆ. ತೊಳಲುತ್ತಾ ಇದ್ದಾರೆ, ಗುಹೇಶ್ವರನೆಂಬ ಲಿಂಗವನ್ನೆತ್ತಬಲ್ಲರು. ಅಂದರೆ ಏನನ್ನು ಈ ಎರಡು ವಚನಗಳು ಸೂಚಿಸ್ತವೆ ಅಂತಂದರೆ, ಈ ಗುಹೇಶ್ವರ ಎನ್ನುವ ಒಂದು ಹೆಸರಿನಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ. ಅಂದರೆ ಗುಹೇಶ್ವರನ್ನು ತಿಳ್ಕೊಳ್ಳೋದು ಅಂತಂದರೆ ಅದು ಬೇರೆಯದಾದ ಒಂದು ಕೆಲಸ ಅಂತ. ಇದು ಅಲ್ಲಮ ಪ್ರಭುಗಳ ಈ ವಚನಗಳು ಹೇಳೋದು. ಅದರ ಹಿನ್ನೆಲೆ ಏನು ಅಂತ ನೋಡಿದಾರೆ ನಾವು, ಅನುಭಾವ ಅಂತ ಅಲ್ಲಮ ಪ್ರಭುಗಳು ಭಾಳ ಬಳಸ್ತಾರೆ ಅದನ್ನ. ಒಂದು ಗುಹೇಶ್ವರ ಅವರ ಲಿಂಗ, ಅವರ ವಚನದಲ್ಲಿ ಬರ್ತಕ್ಕಂಥ ಒಂದು ಸಾಧಾರಣವಾದಂಥ ಒಂದು ಇದು ಅವರ ಇಷ್ಟಲಿಂಗದ ಹೆಸರು. ಅದು ಏನು ಕೇಳಿದರೆ, ಗುಹೇಶ್ವರ ಅಂತ ಹೇಳಿದ ತಕ್ಷಣ ಆ ಲಿಂಗ ಹೋಗ್ಬಿಡತ್ತೆ ಅಂತ ಅವ್ರು ಹೇಳೋದು. ಆ ಲಿಂಗದ ಅರಿವು ಯಾವ ಥರದ್ದು ಕೇಳಿರಿ ನೀವು, ಗುಹೇಶ್ವರ ಅಂದ ತಕ್ಷಣ ಹೋಗ್ಬಿಡತ್ತೆ ಅದು. ಆ ಲಿಂಗದ ಅರಿವಾದ ಗುಹೇಶ್ವರ ಇರೋದಿಲ್ಲ ಅಂತ. ಆ ಲಿಂಗದ ಅರಿವಾದ ನಾನು ಇರೋದಿಲ್ಲ, ನೀನು ಇರೋದಿಲ್ಲ. ಅಂದರೆ ಗುಹೇಶ್ವರ ನಾನಾಗಿದ್ದರೆ ಅವೆರಡು ಇರೋದಿಲ್ಲ ಅಂತ. ಇದನ್ನು ಅದ್ವೈತ ಅಂತ ನಾವು ಕರಿತೇವೆ. ಅಂದರೆ ಶಿವಾನುಭಾವ ಮಾರ್ಗ ಅಂತ ನಾವು ಹೇಳ್ತೇವೆ, ವೀರಶೈವ ಮಾರ್ಗ ಅಂತ ನಾವೇನು ಕರಿತೇವೆ. 12ನೇ ಶತಮಾನದಲ್ಲಿ ತುಂಬ ಕರ್ನಾಟಕಕ್ಕೆ ಹೊಂದಿಕೊಂಡಂಥ ಭಾಗಗಳು ತುಂಬ ಪ್ರಧಾನವಾಗಿ ಬೆಳೆದು ಬಂದಂಥ ಈ ಒಂದು ಆಧ್ಯಾತ್ಮಿಕ ಮಾರ್ಗ,
ಈ ಮಾರ್ಗ ಪ್ರತಿಪಾದಿಸಿದಂಥ ಶಿವಯೋಗ ಎನ್ನುವಂಥ ಒಂದು ಏನಿದೆ ಅವಸ್ಥೆ, ಅದು ಒಬ್ಬ ಶಿವಭಕ್ತನ ಒಂದು ಅಂತಿಮವಾದ ಅವಸ್ಥೆ. ಆ ಅವಸ್ಥೆಯಲ್ಲಿ ಅವನು ಒಂದು ಅದ್ವೈತ ಸ್ಥಿತಿ ಹೋಗ್ತಾನೆ, ಅಲ್ಲಿ ಅವನು ಇಟ್ಟುಕೊಂಡ ದೇವನು ಇರುವುದಿಲ್ಲ ಅಂತ. ಇದನ್ನು ಹೇಳುವಾಗ ವೇದ ಶಾಸ್ತ್ರ ಮುಂತಾದವುಗಳ ಟೀಕೆ ಬರುತ್ತೆ, ಬ್ರಾಹ್ಮಣರ ಟೀಕೆಗಳು ಬರ್ತವೆ, ನಾನಾ ರೀತಿಯ ಅವರು ಹಾಕಿಕೊಂಡ ಆಚರಣೆಗಳ ಟೀಕೆ ಬರುತ್ತೆ, ಲಾಂಛನಗಳ ಟೀಕೆ ಬರುತ್ತೆ. ಯಾವ್ಯಾವುದನ್ನು ನೀವು ಆ ಒಂದು ಯೋಗದ ಮಾರ್ಗ ಅಂಥೇಳಿ ಅಳವಡಿಸ್ಕೊಂಡಿದ್ದೀರೋ, ಯಾವ್ಯಾವ ಕ್ರಿಯೆಗಳನ್ನು, ವಿಚಾರಗಳನ್ನು, ಸಾಹಿತ್ಯವನ್ನು, ಅದೆಲ್ಲವನ್ನೂ ಕೂಡ ಅವನ್ನೇ ನಿಮ್ಮ ಗುರಿ ಅಂತ ತಿಳ್ಕೊಂಬಿಟ್ರೆ ನಿಮ್ಗೆ ಗುರಿ ಸಿಗೋದಿಲ್ಲ ಅಂತ. ಅಂದರೆ ಅವುಗಳಿಂದ ಕಳಚಿಕೊಂಡು ಅವುಗಳನ್ನು ಮೀರಬೇಕಾಗತ್ತೆ. ಇದು ಸ್ಥೂಲವಾಗಿ ಶಿವಯೋಗ ಆದಾಗ ಇವು ಯಾವುದೂ ಇರೋದಿಲ್ಲ. ಆದರೆ ಮಾರ್ಗದಲ್ಲಿ ಇವೆಲ್ಲ ಬೇಕು. ಈಗ ಶಿವಯೋಗ ಮಾರ್ಗದಲ್ಲಿ ಅವರು ಷಟ್ ಸ್ಥಳ ಅಂತ ತರ್ತಾರೆ, ಭಕ್ತ, ಮಾಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂಥೇಳಿ. ಅವೆಲ್ಲ ಬೇರೆ ಬೇರೆ ಹಂತಗಳು. ಆ ಹಂತಗಳಲ್ಲಿ ಬೇರೆ ಬೇರೆ ಥರದ ಆಚಾರಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಭಾವಿಸಿಕೊಳ್ಳುವಂಥ ಕ್ರಿಯೆ ಎಲ್ಲ ನಡೀತದೆ. ಅವೆಲ್ಲವನ್ನು ಉಪಯೋಗಿಸ್ಕೊಂಡು ಒಬ್ಬನು ಆ ಒಂದು ಅವಸ್ಥೆಗೆ ಹೋಗಬೇಕು. ಹಾಗೆ ಸ್ವಾಭಾವಿಕವಾಗಿ ಅದುವರೆಗೆ ಈ ಅದ್ವೈತ ಮಾರ್ಗ ಏನಿದೆ, ಅದ್ವೈತ ಮಾರ್ಗದ ಕುರಿತು ಬಂದಂಥ ಎಲ್ಲ ತಾತ್ವಿಕ ಚಿಂತನೆಗಳನ್ನು, ಅವುಗಳ ಸಾಧನಗಳನ್ನು, ಕ್ರಿಯೆಗಳನ್ನು ಇಟ್ಟುಕೊಂಡು ಅದರ ಗಮ್ಯ ಹೇಳೋದು ಇದಲ್ಲ. ಇದು ಶಂಕರರ ಒಂದು ವಿವೇಕ ಚೂಡಾಮಣಿಯಲ್ಲಿ ಅವರ ಒಂದು 2 ವಾಕ್ಯಗಳನ್ನು ನೋಡುವ. ಅದರಲ್ಲಿ ಬರೋದು ಒಂದು ವಾಕ್ಯ ಹೀಗಿದೆ: ವಾಗ್ವೈಖರಿ ಶಬ್ದಜರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಾಂ ವಿದುಷಾಂ ಯದ್ವತ್ ಭುಕ್ತಯೇನತು ಮುಕ್ತಯೇ. ವಾಗ್ವೈಖರಿ, ಮಾತಿನ ಒಂದು ಕೌಶಲ್ಯ, ಶಾಸ್ತ್ರ ವ್ಯಾಖ್ಯಾನ ಮಾಡುವಂಥ ಕೌಶಲ್ಯ, ಇವೆಲ್ಲವೂ ಕೂಡ ಈ ಆತ್ಮಾನುಸಂಧಾನ ಆಗದೆ ಹೋದರೆ ಭುಕ್ತಿಗಾಗೆ ಹೊರತು ಮುಕ್ತಿಗಾಗಿ ಅಲ್ಲ ಅಂತ. ಅದೊಂದು ಪ್ರದರ್ಶನ ಆಗಿ ಉಳಿಯುತ್ತೆ ಅಷ್ಟೆ. ಅವಿಜ್ಞಾತೆ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ. ಪರತತ್ವವನ್ನು ತಿಳ್ಕೊಳ್ಳದೆ ಹೋದರೆ ಶಾಸ್ತ್ರಾದಿಗಳು ನಿಷ್ಫಲ. ವಿಜ್ಞಾತೇತು ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ. ಪರತತ್ವವನ್ನು ತಿಳ್ಕೊಂಡ ಮೇಲೂ ಶಾಸ್ತ್ರಗಳು ನಿಷ್ಫಲ. ನಮ್ಮಲ್ಲಿ ಯಾವ ವಿದ್ಯಾ ಸಾ ವಿಮುಕ್ತಯೇ ಅಂತ ಒಂದು ಮಾತಿದೆಯಲ್ಲ, ವಿದ್ಯೆಯಿಂದಲೇ ಮುಕ್ತಿ ಹೊಂದಬೇಕು ನೀವು. ಆ ಥರದ ಒಂದು ಅವಸ್ಥೆಯ ಕುರಿತು ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಹೇಳುವಾಗ ಬರೀ ವೇದಶಾಸ್ತ್ರಗಳ ಕುರಿತು ಮಾತ್ರ ಹೇಳ್ತಾ ಇಲ್ಲ, ಅವರಿದ್ದಂಥ ಶಿವಯೋಗ ಮಾರ್ಗ, ವೀರಶೈವ ಮಾರ್ಗದ ಬಗ್ಗೆನೇ, ಆಚರಣೆಗಳ ಬಗ್ಗೆನೇ ಹೇಳ್ತಾರೆ. ಈಗ ನೋಡಿ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡಿಯನ್ನು ಹಸಿವು ಹೋಗುವುದೇ. ಹೊರಗಡೆ ಲಿಂಗ ಕಟ್ಟಿಕೊಂಡ್ರೆ ಜ್ಞಾನ ಅಗತ್ಯ ಅಂತ, ಅದನ್ನು ಈ ಥರದಲ್ಲಿ. ಅದೇ ಥರ ಅಗ್ಗವಣಿ ಪತ್ರೆ ಪುಷ್ಪ ಧೂಪ ದೀಪ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಾ ಇದ್ದಾರೆ. ಏನೆಂದರಿಯರು ಎಂತೆಂದರಿಯರು, ಜನಮರಳೋ ಜಾತ್ರೆ ಮಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಎಲ್ಲರೂ ಲಯವಾಗಿ ಹೋದರು ಗುಹೇಶ್ವರ. ಅದು ಶಿವಯೋಗ ಮಾರ್ಗದಲ್ಲಿ ಹಾಕಿಕೊಂಡಂಥ ಆಚರಣೆಗಳು. ಈ ಥರದ ಆಚರಣೆಗಳನ್ನು ಮಾಡಿಕೊಂಡು ಯಾರು ಅದನ್ನು ಕಾಣ್ತಾನೆ ಇಲ್ಲ, ಅದರ ಗುರಿಯನ್ನು ಅಂತ ಅವರು ಸೂಚಿಸ್ತಾ ಇದ್ದಾರೆ. ಅಂದರೆ ಆಚರಣೆಗಳನ್ನು ಅವರು ಆಚರಣೆಗಳನ್ನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ನಮ್ಮ ಆಧ್ಯಾತ್ಮಿಕ ಮಾರ್ಗಗಳಲ್ಲಿ ಇದು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ನಮ್ಮ ಉಪನಿಷತ್ತುಗಳ ಕಾಲದಿಂದಲೂ ಕೂಡ ಅದು ಯಾಕೆ ಹಾಗೆ ಬರ್ತದೆ ಅಂತಂದರೆ, ಅಲ್ಲಿ ಏನು ಗಮ್ಯ ಇದೆ ಅದು ಶುದ್ಧ ಅನುಭವಕ್ಕೆ ನಿಲುಕುವಂಥದ್ದು ಮಾತ್ರ. ಅದು ಯಾವುದೇ ವಾಕ್ಯಗಳಲ್ಲಿ, ವರ್ಣನೆಗಳಲ್ಲಿ, ಆಚರಣೆಗಳಲ್ಲಿ ಸಿಗುವಂಥದ್ದಲ್ಲ. ಆದರೆ ಅದನ್ನು ತಲುಪಬೇಕಾದ್ರೆ ಈ ಆಚರಣೆಗಳು, ವಾಕ್ಯಗಳು, ವಿಚಾರಗಳ ಒಂದು ಮಾರ್ಗವನ್ನೇ ಹಿಡಿದು ಹೋಗಬೇಕಾಗತ್ತೆ. ಅಂದರೆ ನಿಶ್ಶಬ್ದ ಬ್ರಹ್ಮವೆಂದು ಶಬ್ದವ ಹಿಡಿದು ಬಳವರ ನೋಡ ಅಂತ ಹೇಳ್ತಾರೆ ಅಲ್ಲಮಪ್ರಭು. ನಿಶ್ಶಬ್ದ ಬ್ರಹ್ಮ ಅಂತ ನೀವು ಯಾಕೆ ಹೇಳಬೇಕು? ಹೇಳಿದ ಕೂಡಲೇ ಅಲ್ಲಿ ಇಲ್ಲ ಅದು. ಆದರೆ ಅದು ಹೇಳದಿದ್ದರೆ ನಿಮ್ಗೆ ಅಲ್ಲಿ ಮುಂದೆ
ಹೋಗುವಂಥ ಸಾಧನ ಇರೋದಿಲ್ಲ ಅಂತ. ಈ ಸೂಕ್ಷ್ಮತೆ ನಮ್ಮ ಎಲ್ಲ ಆಧ್ಯಾತ್ಮಿಕ ಸಂಪ್ರದಾಯಗಳಿರೋದ್ರಿಂದವ ನೀವು ನಿಮ್ಮ ಶಿವಯೋಗಕ್ಕಿರ್ಬೋದು, ಅದ್ವೈತಕ್ಕಿರ್ಬೋದು, ಅದರ ಆ ಸಾಧನಗಳನ್ನು ಯಾವತ್ತೂ ಕೂಡ ವಿಮರ್ಶಾತ್ಮಕವಾಗಿ ಶಿಷ್ಯರಿಗೆ ಕಲಿಸ್ತಾ ಇರಬೇಕಾಗತ್ತೆ. ನೀನು ಮಾಡಿದ ಇಂಥ ಆಚರಣೆಯ ಗಮ್ಯ ಇದು, ನೀನು ಅದನ್ನು ಮಾಡದಿದ್ರೆ ಅದು ವ್ಯರ್ಥ ಆಚರಣೆ. ಇದು ನಮ್ಮೆಲ್ಲರಿಗೂ ಅರ್ಥ ಆಗುವಂಥದ್ದು. ಇದು ತುಂಬ ಸರಳವಾಗಿದೆ. ಇದು ಭಾರತೀಯರಾದವರಿಗೆ ಅರ್ಥ ಆಗುವಂಥದ್ದು. ಬಹುಶಃ ಬೇರೆ ಸಂಸ್ಕೃತಿಯವರಿಗೆ, ಪಾಶ್ಚಾತ್ಯ ಸಂಸ್ಕೃತಿ ಅರ್ಥ ಆಗ್ತದೆಯೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಯಾವುದೇ ಒಂದು ಸಂಪ್ರದಾಯ ಪರಂಪರೆ ತನ್ನ ಕುರಿತು ತಾನೇ ಈ ರೀತಿಯಲ್ಲಿ ಒಂದು ಅನುಸಂಧಾನವನ್ನು ಮಾಡಿಕೊಂಡು ಕಲಿಕೆಯ ಕ್ರಮವನ್ನು ಹಾಕ್ಕೊಂಡಿದೆಯಲ್ಲ, ಆ ಕ್ರಮ ನಮ್ಮ ಆಧ್ಯಾತ್ಮಿಕ ಸಂಪ್ರದಾಯಗಳಿಗೆ ವೈಶಿಷ್ಟ್ಯವಾದ್ದರಿಂದ ಅದರ ಹಿನ್ನೆಲೆ ಬೆಳೆದ ನಮಗೆಲ್ಲರಿಗೂ ಕೂಡ ಇದು ಅರ್ಥ ಆಗತ್ತೆ ಏನು ಹೇಳ್ತಾ ಇದ್ದಾರೆ ಅಲ್ಲಮ್ಮ ಅಂಥೇಳಿ. ಅವರು ವಚನಗಳು ಕೂಡ ಇದನ್ನ ಹೇಳ್ತಾರೆ. 80 ಕೋಟಿ ವಚನವ ಹಾಡಿ ಹಲವು ಹಂಬಲಿಸಿತ್ತೆನ್ನ ಮನವು, ಮನ ಘನವನೆರಿಯದು ಘನ ಮನವನರಿಯದು, ಗುಹೇಶ್ವರನೆಂಬ ಲಿಂಗವನರಿದ ಬಳಿಕ ಗೀತವೆಲ್ಲ ಒಂದು ಮಾತಿನೋಡು. ಅಂದರೆ ಇದು ಅವರ ಮಾರ್ಗದಲ್ಲಿ ಅವರು ಹಾಕ್ಕೊಂಡಂಥ ಸಾಧನವನ್ನು ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಉಪಯೋಗಿಸ್ಕೋಬಾರ್ದು ಎನ್ನುವಂಥ ವಿವೇಕವನ್ನು ತಿಳಿಸೋಕ್ಕೆ ಇರುವಂಥದ್ದು. ಇದು ವಚನಗಳಿಗೊಂದೇ ಅಲ್ಲ, ನಮ್ಮ ಭಾರತೀಯ ಆಧ್ಯಾತ್ಮಿಕ ಸಂಪ್ರದಾಯಗಳಿಗೆ ಸಾಮಾನ್ಯವಾದಂಥ ಒಂದು ಕಲಿಕೆಯ ವಿಧಾನ. ಧನ್ಯವಾದ ಸರ್. ಅಂದಮೇಲೆ ಇದು ವೈದಿಕ ಅವೈದಿಕ ಅನ್ನೋ ಬೈನರಿಯನ್ನು ಇಟ್ಟುಕೊಂಡು ವಚನಕಾರರನ್ನಾಗಲಿ ಅಥವಾ ಅಲ್ಲಮ ಅಕ್ಕರನ್ನಾಗಲಿ ಅರ್ಥ ಮಾಡಿಕೊಳ್ಳೋದು ಸರಿಯಲ್ಲ, ಅಥವಾ ಇವರ ವಾದ ಅಲ್ಲ ಅದು, ನಮ್ಮ ಜ್ಞಾನ ಪರಂಪರೆಯ ವಾದ ಅಲ್ಲವೇ ಅಲ್ಲ ಅದು. ಅಂದರೆ ಅದು ಬೇರೆ ಕಡೆ ಎಲ್ಲಿಂದನೋ ಬಂದಿರಬೇಕು. ಅಂದರೆ ನಮ್ಮ ಬೌದ್ಧಿಕ ವಲಯದಲ್ಲಿ ಇಷ್ಟೊಂದು ಆಳವಾದಂಥ ಒಂದು ಅವಕಾಶವನ್ನು ಪಡೆದಿರುವಂಥ ಈ ವೈದಿಕ ಅವೈದಿಕ ಚೌಕಟ್ಟು ನಮ್ಮ ಪರಂಪರೆಯದಲ್ಲ ಅಂತ ಹೇಳಿದ್ಮೇಲೆ ಅದು ಬೇರೆ ಎಲ್ಲಿಂದ ಬಂತು, ಅದು ಹೇಗೆ ಬಂತು ಅನ್ನೋ ವಿಷಯವನ್ನು ನಿಮ್ಮ ಸಂಶೋಧನೆಯ ಹಿನ್ನೆಲೆಯಲ್ಲಿ ಹರ್ಷಿತ್ ಅವರು ಹೇಳಬೇಕು ಅಂತ ಕೇಳ್ತೇನೆ. ನಮಸ್ಕಾರ ಎಲ್ಲರಿಗೂ. ಸೊ ಈ ವೈದಿಕ ಅವೈದಿಕ ಈ ಥರದ ಚರ್ಚೆಗಳು ನಮ್ಮ ಅನುಭವದಿಂದ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇದು ಬೇರೆ ಎಲ್ಲಿಂದನೋ ಬಂದಿರಬಹುದು, ಹೇಗೆ ಬಂದಿದೆ, ಎಲ್ಲಿಂದ ಬಂದಿರಬಹುದು ಅನ್ನೋದ್ರ ಬಗ್ಗೆ ಷಣ್ಮುಖ ಸರ್ ಪ್ರಶ್ನೆ ಎತ್ತಿದ್ದಾರೆ. ಆ ಉತ್ತರಕ್ಕೆ ಹೋಗೋಣ. ಆ ಉತ್ತರಕ್ಕೆ ಹೋಗೋಕ್ಕೆ ಮುಂಚೆ ನಾನು ಹೆಂಗೆ ಶುರು ಮಾಡಬೇಕು ಅಂತ ಅನ್ಕೋತೀನಿ ಅಂತಂದರೆ, ಈ ಪ್ರಸ್ತುತ ಚರ್ಚೆಗಳನ್ನು ನೋಡಿದ್ರೆ ವಚನ ಸಾಹಿತ್ಯದ ಬಗ್ಗೆ ಅಥವಾ ಜನರಲಿ ಆಧ್ಯಾತ್ಮ ಪರಂಪರೆಗಳ ಬಗ್ಗೆ, ಸ್ಪೆಸಿಫಿಕ್ಕಾಗಿ ವಚನ ಸಾಹಿತ್ಯದ ಬಗ್ಗೆ ಪ್ರಸ್ತುತ ಚರ್ಚೆಗಳನ್ನು ನೋಡಿದ್ರೆ ಅಲ್ಲೊಂದು ಸಮಸ್ಯೆ ಇದೆ. ಅಂದರೆ ನಾನು ಆ ಸಮಸ್ಯೆನ ನಿಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ಏನು ಸಮಸ್ಯೆ ಅಂತಂದರೆ, ಅಲ್ಲೊಂದು ತೀರಾ ಲಾಜಿಕಲ್ ಸಮಸ್ಯೆ ಇದೆ ಪ್ರಸ್ತುತ ಚರ್ಚೆಗಳಲ್ಲಿ. ತರ್ಕ ದೋಷ ಎದ್ದು ಕಾಣುತ್ತೆ. ಸೊ ಯಾಕೆ ನಾನು ಹಿಂಗೆ ಹೇಳ್ತಿದ್ದೀನಿ, ಏನು ತರ್ಕದೋಷ ಇದೆ ಇವತ್ತಿನ ಚರ್ಚೆಗಳಲ್ಲಿ ಅಂತ ನೋಡಿದ್ರೆ, ಈ ವೈದಿಕ ಅವೈದಿಕ ವ್ಯತ್ಯಾಸವನ್ನೇ ತಗೊಳ್ಳೋಣ. ವೈದಿಕರು ಇದ್ದಾರೆ, ಅದೊಂದು ಪರಂಪರೆ ಆಧ್ಯಾತ್ಮವನ್ನು ದಕ್ಕಿಸ್ಕೊಳ್ಳೋದು. ಅದರ ವಿರುದ್ಧವಾಗಿ ಅವೈದಿಕರು ವಚನವನ್ನು ಅವೈದಿಕರು ಅಂತ ಕರಿತಿದ್ದಾರೆ. ಯಾಕೆ ಕರಿತಿದ್ದಾರೆ ಹೊರತು ಅದು ಹೇಗೆ ಅನ್ನೋದು ಒಂದು ಗೊಂದಲ. ಅದನ್ನು ಬಿಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ವೈದಿಕರು ಆಧ್ಯಾತ್ಮವನ್ನು ಹುಡುಕುವಾಗ ಅವರು ತತ್ ಅನ್ನು ಹುಡುಕ್ತಿದ್ದಾರೆ. ತತ್ತನ್ನು ಪಡ್ಕೊಳ್ಳೋದೇ ಆ ದಾರಿಯ ಏಕೈಕ ಗುರಿ. ಅದನ್ನು ಮೋಕ್ಷ, ಮುಕ್ತಿ ಅಂತೆಲ್ಲ ಕರೀತಾರೆ. ಸೊ ಈ ತತ್ ಹೇಗಿರುತ್ತೆ ಅಂತ ವೈದಿಕರು ಯಾವ ಥರ ಮಾತಾಡ್ತಾರೆ ಅಂತ ನೀವೇನಾದರೂ ನೋಡಿದ್ರೆ, ಅವ್ರು ನಿರ್ದಿಷ್ಟವಾಗಿ ತತ್ ಅಂದರೆ ಅದು ಯಾವ ಥರ ಇರ್ತದೆ ಅಂದರೆ, ಅದು ಅವಿನಾಶೀಯ. ತತ್ ಅನ್ನೋದು ಅವಿನಾಶೀಯ, ತತ್ ಅನ್ನೋದು ಅಪ್ರಮೇಯ, ತತ್ ಅನ್ನೋದು ನಿತ್ಯ, ತತ್ ಅನ್ನೋದು ಶಾಶ್ವತ. ಈ ಥರ ಪ್ರಯೋಗಗಳ ಮುಖಾಂತರ ತತ್ ಹೇಗಿರಬಹುದು ಅಥವಾ ತತ್ ಹೇಗಿರುತ್ತೆ ಅಂತ ವೈದಿಕರು ವಿವರಿಸ್ತಾ ಇದ್ದಾರೆ. ಸೊ ಇದಕ್ಕೆ ವಿರುದ್ಧವಾಗಿ, ಅಂದರೆ ವಿರುದ್ಧ ಅಂತ ಯಾವ ಚರ್ಚೆಗಳು ಇವತ್ತು ಮಾಡ್ತಿದೆಯೋ, ಅವೈದಿಕರು ಅಥವಾ ವಚನಕಾರರು ಇದ್ದಾರೆ. ಅವರು ಏನನ್ನು ಹುಡುಕ್ತಿದ್ದಾರೆ ಅಂತ ನೋಡಿದ್ರೆ, ಅವರು ಇದೇ ತತ್ತನ್ನು ಹುಡುಕ್ತಾ ಇದ್ದಾರೆ. ಸೊ ಅವರು ಕೂಡ ಇದೇ ತತ್ತನ್ನ ಹುಡುಕ್ತಿದ್ದಾರೆ. ಅದನ್ನು ಪಡ್ಕೊಳ್ಳೋದೆ ಅವ್ರದ್ದು ಕೂಡ ಅದೇ ಗುರಿಯಾಗಿದೆ, ಅದೇ ಏಕೈಕ ಗುರಿಯಾಗಿದೆ. ಅದನ್ನು ಪಡ್ಕೊಳ್ಳಿಕ್ಕೆ ಅವರದೇ ಮಾರ್ಗಗಳನ್ನು ಅವರು ಇಟ್ಟುಕೊಂಡಿದ್ದಾರೆ. ಸೊ ಇವರು ಜಂಗಮತ್ವ, ಘನ ಜಂಗಮತ್ವ, ಈ ಥರ ಕಾನ್ಸೆಪ್ಟ್ಗಳನ್ನ ಬಳಸ್ಕೊಂಡು ತತ್ ಬಗ್ಗೆ ಮಾತಾಡ್ತಿದ್ದಾರೆ. ಈ ಜಂಗಮತ್ವ ಹೇಗಿರುತ್ತೆ ಅಂತ ವಚನಕಾರರು ಹೇಳ್ತಿರೋದನ್ನು ನೋಡೋಣ ಸ್ವಲ್ಪ. ಸೊ ವಚನಕಾರರು ಜಂಗಮತ್ವ ಹೇಗಿರುತ್ತೆ ಅಂತಂದರೆ, ಅಲ್ಲಮಪ್ರಭು ಹೇಳ್ತಾರೆ, ನಿಸ್ಸಂಗತ್ವಂ ನಿರಾಭಾರಿ ನಿಸ್ಸೀಮಂ ನಿರುಪಾಧಿಕಂ ನಿರ್ದೇಹಂ ನಿರ್ಮಲಂ ನಿತ್ಯಂ ಸತ್ಯಂ ಜಂಗಮ ಲಕ್ಷಣಂ. ಸೊ ಜಂಗಮ ಹೇಗಿರುತ್ತೆ ಅಂದರೆ, ವೈದಿಕರು ಹೇಳ್ತಾ ಇರೋ ಥರನೇ
ಶಾಶ್ವತ, ವೈದಿಕರು ಹೇಳ್ತಿರೋ ಥರನೇ ನಿತ್ಯ, ಅದು ಯಾವುದಕ್ಕೂ ಸಿಕ್ಕಾಕೊಳ್ಳಲ್ಲ, ಅದನ್ನು ನಾಶ ಮಾಡೋಕ್ಕಾಗಲ್ಲ. ಈಗ ನೀವೇ ಯೋಚನೆ ಮಾಡಿ, ವೈದಿಕರು ಹೇಳ್ತಿರೋ ತತ್ಗುನು ಯಾವುದನ್ನ ಇವತ್ತು ಅವೈದಿಕ ಅಂತ ಕರೀತಿದ್ದಾರೆ, ವಚನಕಾರರು ಹೇಳ್ತಿರೋ ಜಂಗಮತ್ವ ಅಥವಾ ಘನವನ್ನು, ಈ ಎರಡೂ ಯಾವ ರೀತಿ ಬೇರೆ ಬೇರೆ ಇದೆ ಹೇಳಿ? ಇದ್ಯಾಕೆ ಅವೈದಿಕ ಆಗುತ್ತೆ ಅಂತ ನೀವೇ ಪ್ರಶ್ನೆ ಕೇಳಿಕೊಂಡ್ರೆ, ಒಂದೇನು ಸಿದ್ಧ ಆಗುತ್ತೆ ಅಂತಂದರೆ, ಇದು ಹೆಂಗೆ ಅವೈದಿಕ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಯಾಕೆ ಅವೈದಿಕ ಆಗಬೇಕು ಅಂತಲೂ ಗೊತ್ತಾಗಲ್ಲ. ಡಿಸ್ಟಿಂಕ್ಷನ್ ನೋಡಿ, ವೈದಿಕ ಒಂದು, ಇನ್ನೊಂದು ಅವೈದಿಕ. ಸೇರಿಸಿದ ತಕ್ಷಣ ನೆಗೇಷನ್ ಆಗುತ್ತಲ್ವಾ? ಸೊ ಒಂದು ವೈದಿಕ, ಇನ್ನೊಂದು ಅವೈದಿಕ. ಆದರೆ ವೈದಿಕರು ಹೇಳ್ತಿರೋ ತತ್ ವಿವರಣೆನ ತಗೊಂಡು, ವಚನಕಾರರು ಹೇಳ್ತಿರೋ ತತ್ ವಿವರಣೆನ ತಗೊಂಡು ಒಂದಕ್ಕೊಂದು ಪಕ್ಕ ಜೋಡಿಸಿದ್ರೆ ಎರಡೂ ಒಂದನ್ನೇ ಹೇಳ್ತಾ ಇದೆ, ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಹೀಗಾಗಿ ಒಂದು ತಾರ್ಕಿಕ ದೋಷ ಎದ್ದು ಬರುತ್ತೆ. ಪ್ರಸ್ತುತ ಚರ್ಚೆಗಳಲ್ಲಿ ಈ ತಾರ್ಕಿಕ ದೋಷ ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಕೂತಿದೆ. ಹಾಗಾಗಿ ಇವತ್ತು ನಾವೇನಾದರೂ ವಚನಕಾರರನ್ನ ಓದಲಿಕ್ಕೆ, ಅಥವಾ ನನಗೇನೋ ಜಂಗಮತ್ವವನ್ನು ಹುಡ್ಕೊಂಡು ಹೋಗಬೇಕು ಅಂತ ಇಷ್ಟ ಆಗುತ್ತೆ ಅಂದ್ಕೊಳ್ಳಿ. ಜಂಗಮತ್ವವನ್ನು ಹುಡ್ಕೊಂಡು ಹೋಗಬೇಕು ಅಂತ ನಾನು ಹೊರಟು ಇವತ್ತಿನ ಪ್ರಸ್ತುತ ಚರ್ಚೆಗಳನ್ನು ಓದಿ ಅದರಿಂದ ಏನೋ ಜಂಗಮತ್ವ ಹಿಡಿಯುತ್ತೆ ಅಂತಂದರೆ ನನಗೆ ಸಿಗೋದು ಅತಾರ್ಕಿಕವಾದ ಚರ್ಚೆ ವಿನಃ ಜಂಗಮತ್ವ ಸಿಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಒಂದು. ಎರಡನೇದು, ಹಾಗಾದರೆ ಈ ಏನು ಇಲ್ಲಾಜಿಕಲ್ ಸಮಸ್ಯೆ ಯಾಕೆ ಬರ್ತಾ ಇದೆ? ವಚನದಲ್ಲೇನೂ ಆ ಥರದ ಸಮಸ್ಯೆ ಇಲ್ಲ, ವೈದಿಕದಲ್ಲೂ ಸಮಸ್ಯೆ ಇಲ್ಲ, ವಚನದಲ್ಲೂ ಸಮಸ್ಯೆ ಇಲ್ಲ. ಇದು ಎಲ್ಲಿಂದ ಬರ್ತಾ ಇದೆ? ಇದು ನಮ್ಮ ಸಂಸ್ಕೃತಿಯ ಅನುಭವ ಅಲ್ಲದಿದ್ದರೆ ಬೇರೆಯಿಂದಲೇನೋ ಬರ್ತಾ ಇದೆಯೋ ಅಂತ ಷಣ್ಮುಖ ಸರ್ ಪ್ರಸ್ತಾಪ ಮಾಡಿದ್ರು. ಬೇರೆ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ಪಶ್ಚಿಮ ಸಂಸ್ಕೃತಿಯಲ್ಲಿ ನಾವು ಸ್ವಲ್ಪ ಗಮನ ಹರಿಸಿದ್ರೆ, ಕ್ರಿಶ್ಚಿಯನ್ ಜಗತ್ತು ಒಂದು ಥರ ಇದೆ ಪಶ್ಚಿಮ ಸಂಸ್ಕೃತಿಯಲ್ಲಿ. ಇವತ್ತು ನಾವು ನಮ್ಮ ಪರಂಪರೆಗಳ ಬಗ್ಗೆ, ನಮ್ಮ ಸಂಪ್ರದಾಯಗಳ ಬಗ್ಗೆ ಅಥವಾ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡಬೇಕಂದ್ರೆ ಸ್ವಲ್ಪ ಪಶ್ಚಿಮ ಸಂಸ್ಕೃತಿನ ಅರ್ಥ ಮಾಡ್ಕೊಳ್ಳೋ ಅನಿವಾರ್ಯತೆ ಸಿಕ್ಕಾಪಟ್ಟೆ ಇದೆ. ಯಾಕಿದೆ ಅಂತಂದರೆ, ಇವತ್ತು ನಾವು ನಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಾದರೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡುವಂತಹ ಎಲ್ಲ ಲೇಖನಗಳು, ಚರ್ಚೆಗಳು ಪಶ್ಚಿಮ ಸಂಸ್ಕೃತಿಯ ಅನುಭವದಿಂದ ಪ್ರಭಾವಿತವಾಗಿದೆ. ಪಶ್ಚಿಮ ಸಂಸ್ಕೃತಿ ಅನುಭವದಿಂದ ಪ್ರಭಾವಿತವಾಗಿರೋದಲ್ಲದೆ, ಪಶ್ಚಿಮ ಸಂಸ್ಕೃತಿ ಭಾರತದ ಬಗ್ಗೆ ಕೊಟ್ಟಿರೋ ವಿವರಣೆಗಳನ್ನೇ ಇಟ್ಟುಕೊಂಡು ಇವತ್ತು ನಾವು ನಮ್ಮ ಬಗ್ಗೆ ವಿವರಣೆಗಳನ್ನು ಬರ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಇವತ್ತು ನಾವು ವಚನಕಾರರ ಬಗ್ಗೆ ಮಾತಾಡುವಾಗ, ಜಂಗಮತ್ವದ ಬಗ್ಗೆ ಮಾತಾಡುವಾಗ, ಘನ ಅಂದರೆ ಏನು ಅಂತ ಮಾತಾಡುವಾಗ, ಇದರ ಬಗ್ಗೆ ಇರೋ ಚರ್ಚೆಗಳನ್ನು ಕುರಿತು ನಾವು ಮಾತಾಡುವಾಗ ಪಶ್ಚಿಮ ಭಾಷೆ ಬಂದು ನಮ್ಮ ಚರ್ಚೆಗಳಲ್ಲಿ ಸೇರಿಕೊಂಡಿರುತ್ತೆ. ಹಾಗಾಗಿ ಪಶ್ಚಿಮ ಸಂಸ್ಕೃತಿಯ ಅರಿವು ಸ್ವಲ್ಪ ಮಟ್ಟಿಗೆ ನಮಗಾದಾಗ ಇವತ್ತಿನ ವಿಷಯಗಳಲ್ಲಿ ಪಶ್ಚಿಮದ ಎಷ್ಟರ ಮಟ್ಟಿಗೆ ವಿಷಯಗಳು ಬಂದು ಸೇರ್ಕೊಂಡಿದೆ ಅನ್ನೋದನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ನಾವು ಪಶ್ಚಿಮವನ್ನು ತಿಳ್ಕೊಳ್ಳೋ ಅನಿವಾರ್ಯತೆ ಸಿಕ್ಕಾಪಟ್ಟೆ ಇದೆ. ಪಶ್ಚಿಮ ಜಗತ್ತು ಯಾವ ಥರ ಇದೆ? ಅದು ಕ್ರಿಶ್ಚಿಯನ್ ಜಗತ್ತು. ಕ್ರಿಶ್ಚಿಯಾನಿಟಿಯಲ್ಲಿ ಒಂದು ನಿರ್ದಿಷ್ಟ ಕಾಲಘಟ್ಟಗಳಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರಾಟೆಸ್ಟೆಂಟ್ ಅನ್ನೋ ಎರಡು ಸೆಕ್ಟ್ಗಳು ಉದ್ಭವ ಆಗುತ್ತೆ. ಈ ಪ್ರಾಟೆಸ್ಟೆಂಟ್ ಸೆಕ್ಟ್ ಏನು ಮಾಡ್ತದೆ ಅಂತಂದರೆ, ಕ್ಯಾಥಲಿಕ್ ರಿಲಿಜನ್ ವಿರುದ್ಧ ದಂಗೆ ಹೇಳುತ್ತೆ, ವಿರುದ್ಧ ಬಂಡಾಯ ಹೇಳುತ್ತೆ. ಸೊ ಕ್ಯಾಥಲಿಕರು ಸರಿ ಇಲ್ಲ, ಇನ್ಫ್ಯಾಕ್ಟ್ ಕ್ಯಾಥಲಿಕರು ಕ್ರಿಶ್ಚಿಯನ್ ಪೇಗನ್ಸ್ ಅಂತ ಕರ್ಕೋತಾರೆ. ಯಾಕೆ ಕ್ರಿಶ್ಚಿಯನ್ ಪೇಗನ್ಗಳಾಗ್ತಾರೆ ಅಂತಂದರೆ, ಇವರು ಕೂಡ ಪೇಗನ್ಗಳಂತೆ ಗಾಡ್ ಮತ್ತು ಮನುಷ್ಯರ ಮಧ್ಯೆ ನೇರವಾದ ಸಂಬಂಧವನ್ನು ಕಟ್ ಮಾಡಿ ಮಧ್ಯದಲ್ಲೊಬ್ಬ ಪಾದ್ರಿಯನ್ನು, ಮಧ್ಯದಲ್ಲಿ ಚರ್ಚನ್ನೋ ಒಂದು ಸಂಸ್ಥೆಯನ್ನು ತಂದು ಈ ಸಂಬಂಧವನ್ನು, ನೇರವಾಗಿರೋ ಸಂಬಂಧವನ್ನು ಹಾಳು ಮಾಡಿದ್ದಾರೆ. ಇದ್ರ ವಿರುದ್ಧ ಬಂಡಾಯ ಎದ್ದೇಳಬೇಕಾಗಿದೆ. ವಾಪಸ್ ಗಾಡ್ಗೂ ಮನುಷ್ಯನಿಗೂ ಇರೋ ನೇರವಾದ ಸಂಬಂಧವನ್ನು ಸ್ಥಾಪಿಸಬೇಕಾಗಿದೆ ಅನ್ನೋ ಒಂದು ಮೇಜರ್ ಡಿಬೇಟ್ ಆಗಿ ಶುರುವಾಗಿದ್ದು ಅನೇಕ ಕವಲುಗಳಿದೆ ಅದರಲ್ಲಿ. ಅದೆಲ್ಲವನ್ನು ಚರ್ಚೆ ಮಾಡೋ ಅಗತ್ಯತೆ ಇಲ್ಲ. ಬಟ್ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಕ್ಯಾಥಲಿಕ್ ಕ್ರಿಶ್ಚಿಯಾನಿಟಿ ಅನ್ನೋದು ಡಾಮಿನೆಂಟ್ ಆಗಿದೆ, ಅದರ ವಿರುದ್ಧ ಹೋರಾಡಬೇಕು. ಕ್ಯಾಥಲಿಕ್ ಕ್ರಿಶ್ಚಿಯಾನಿಟಿ ಅನ್ನೋದು ಹೋರಾಡಲಿಲ್ಲ ಅಂದರೆ ಅದು ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಡುತ್ತೆ. ನಿಜವಾದ ಕ್ರಿಶ್ಚಿಯನ್ ರಿಲಿಜನನ್ನು ಅದು ಮರೆಮಾಚುತ್ತೆ. ನಿಜವಾದ ಕ್ರಿಶ್ಚಿಯನ್ ರಿಲಿಜನ್ ಏನು ಅಂತ ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಈ ಥರ ಚರ್ಚೆಗಳು ಯುರೋಪಲ್ಲಿ ಸಾಕಷ್ಟು 15ನೇ ಶತಮಾನದ ನಂತರ ಡೆವಲಪ್ ಆಗ್ತಾ ಹೋಗುತ್ತೆ. ಈ ಹಿನ್ನೆಲೆ ಇರುವ ಪಾಶ್ಚಾತ್ಯರು ಭಾರತಕ್ಕೆ ಬಂದಾಗ ಭಾರತವನ್ನು ನೋಡಿದ್ರು, ಭಾರತದಲ್ಲೂ ಒಂದು ರಿಲಿಜನ್ ಇದೆ ಅಂತ ಅಂದುಕೊಂಡ್ರು, ಹಿಂದೂಯಿಸಮ್ ಭಾರತದ ರಿಲಿಜನ್ ಅಂತ ಅಂದುಕೊಂಡ್ರು. ಒನ್ಸ್ ಇಲ್ಲಿರೋದು ಕೂಡ ರಿಲಿಜನ್ನು ಅಂತ ಅವ್ರಿಗೆ ಅರ್ಥ ಆಗಿದ ತಕ್ಷಣ ಇಲ್ಲಿರೋ ಭೇದಗಳು ಯಾವುದು ಅಂತ ತಿಳ್ಕೊಳ್ಬೇಕಾಯ್ತು. ಭೇದಗಳು ಯಾವುದು ಅಂತ ತಿಳ್ಕೊಂಡಿದ್ದ ತಕ್ಷಣ ಅವ್ರಿಗಿದ್ದು ಇಮಿಡಿಯೇಟ್ ಪ್ರಶ್ನೆ ಏನಂತಂದರೆ, ಯಾವುದು ಡಾಮಿನೇಟ್ ಮಾಡ್ತಾ ಇದೆ, ಯಾವುದು ಸಬಾರ್ಡಿನೇಟ್ ಆಗ್ತಾ ಇದೆ. ಹಾಗಾಗಿ ಒಂದು ಸೆಕ್ಟ್ ಇನ್ನೊಂದು ಸೆಕ್ಟ್ ವಿರುದ್ಧ ಹೋರಾಡೋದು ರಿಲಿಜನಿನ ಅನಿವಾರ್ಯತೆಯಾಗಿ ಯುರೋಪ್ನವರಿಗೆ ಅನುಭವದಲ್ಲಿ ಇದ್ದಿದ್ದರಿಂದ ಭಾರತವನ್ನು ಬಂದು ನೋಡಿದಾಗ ವೈದಿಕ ಒಂದು ಕಡೆ ಇದೆ,
ಅದರ ವಿರುದ್ಧ ಹೋರಾಡ್ತಿರೋದೆಲ್ಲ ಅವೈದಿಕ ಆಯಿತು. ಹಾಗಾಗಿ ವಚನಗಳಾಗಲಿ ಭಕ್ತಿ ಪರಂಪರೆಗಳಾಗಲಿ ಇವೆಲ್ಲವೂ ವೈದಿಕ ಪರಂಪರೆಯ ವಿರುದ್ಧ ಹೋರಾಡಿದ ಅವೈದಿಕ ಪರಂಪರೆಗಳು ಅನ್ನುವ ವಿವರಣೆ ಕಟ್ಟಲಿಕ್ಕೆ ಇದು ಚೌಕಟ್ಟು, ಇದು ಫ್ರೇಮ್ವರ್ಕು. ಈ ಫ್ರೇಮ್ವರ್ಕ್ ಬಿಟ್ಟು ನಮ್ಮ ಅನುಭವದಿಂದ ಮಾತಾಡಬೇಕಾದ್ರೆ ವೈದಿಕ ಅವೈದಿಕ ಡಿಸ್ಟಿಂಕ್ಷನ್ ತರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಏನಾದ್ರು ತಂದರೆ ನಾನು ತೋರಿಸ್ಕೊಟ್ನಲ್ಲ, ಒಂದು ಇಲ್ಲಾಜಿಕಲ್ ಅಥವಾ ಒಂದು ಲಾಜಿಕಲ್ ಫ್ಯಾಲಸಿ ಡೆವಲಪ್ ಆಗುತ್ತೆ ಅಲ್ಲಿ. ಈ ಲಾಜಿಕಲ್ ಫ್ಯಾಲಸಿ ಇಟ್ಟುಕೊಂಡು ನಾನಿವತ್ತು ಪ್ರಸ್ತುತ ಚರ್ಚೆಗಳನ್ನ ಇಟ್ಕೊಂಡು ನಾನು ವಚನನ ಓದ್ತೀನಿ ಅಂತಂದರೆ ಲಾಜಿಕಲ್ ಫ್ಯಾಲಸಿಯ ಟ್ರ್ಯಾಪ್ಗೆ ಬೀಳ್ತೀನಿ ಹೊರತು ಅದರಿಂದ ವಚನ ಅರ್ಥ ಆಗುತ್ತೆ ಅಂತೇನು ನನಗನ್ನಿಸೋದಿಲ್ಲ. ಥ್ಯಾಂಕ್ ಯು. ಇನ್ನು ಈ ಗೋಷ್ಠಿಯ ಕೇಂದ್ರ ವಿಚಾರ ಮುಖ್ಯವಾಗಿ ಅಲ್ಲಮ್ಮ ಮತ್ತು ಅಕ್ಕಮ್ಮರ ಸಂಭಾಷಣೆ, ಆ ವಿಷಯವನ್ನು ಹೇಗೆ ಗ್ರಹಿಸ್ಕೊಂಡಿದ್ದೀವಿ ನಾವು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇದು ಸಾಹಿತ್ಯದ ಹಬ್ಬ ಹೌದು, ಆದರೆ ಇಲ್ಲಿ ಸಮಾಜ ವಿಜ್ಞಾನ ಚರ್ಚೆಯೂ ನಡೀತಾ ಇದೆ. ಇಬ್ಬರು ಸಮಾಜ ವಿಜ್ಞಾನಿಗಳಿದ್ದೀವಿ, ಒಬ್ಬರು ಸಾಹಿತ್ಯ ವಿದ್ಯಾರ್ಥಿ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಒಂದು ವಿಷಯ ಅಂತ ಹೇಳಿದರೆ, ಇವತ್ತಿನ ಸಮಾಜ ವಿಜ್ಞಾನ ಏನು ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ರಾಜಕೀಯ ವಿಜ್ಞಾನ ಅಂತ ಭಾಳಷ್ಟಿದೆ. ಆದರೆ ನಮ್ಮ ಪಾರಂಪರಿಕ ಸಮಾಜ ವಿಜ್ಞಾನ ವಚನಗಳೂ ಹೌದು, ಹಾಗೆಯೇ ಭಗವದ್ಗೀತೆಯೂ ಹೌದು. ಯಾಕಂದರೆ ಮನುಷ್ಯರ ಸಮಾಜದಲ್ಲಿರುವ ಅನುಭವಿಸುವ ಸಂಕಟಗಳ ಅಥವಾ ಆನಂದಗಳ ಪಡೆಯುವ ಮಾರ್ಗಗಳ ಕುರಿತು ಅವರ ಅನುಭವಾತ್ಮಕವಾಗಿರುವಂಥ ಆಲೋಚನೆಗಳನ್ನು ಮಾಡಿರೋದೇ ಇವೆಲ್ಲವೂ ಕೂಡ. ನಾವು ಇವತ್ತು ಸಮಾಜ ವಿಜ್ಞಾನ ಅಂದರೆ ನಮ್ಮ ಸಾಮಾಜಿಕ ಅನುಭವದ ಕುರಿತು ವ್ಯವಸ್ಥಿತವಾಗಿರುವಂಥ ಜ್ಞಾನವನ್ನು ಕಟ್ಕೊಳ್ಳುವಂಥದ್ದು. ಅದು ಸಮಾಜ ವಿಜ್ಞಾನ ಆಗಿದ್ದ ಪಕ್ಷದಲ್ಲಿ ವಚನಗಳು ಸಾಹಿತ್ಯ ಅಂತ ನೀವೆಲ್ಲ ನೋಡಿಕೊಂಡ್ರೆ ನಾವು ಸಮಾಜ ವಿಜ್ಞಾನಿಗಳು ನಮ್ಮ ಭಾರತೀಯ ಅನುಭವವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಿರುವಂಥ ಉತ್ತಮವಾಗಿರುವ ಸಮಾಜ ವಿಜ್ಞಾನದ ಮಾರ್ಗದರ್ಶಿ ಅಂತ ಭಾವಿಸ್ಬೇಕಾಗತ್ತೆ. ಆದರೆ ಆ ವಚನಗಳನ್ನು ಅಥವಾ ನಮ್ಮ ಹಿಂದಿನ ಪರಂಪರೆಯ ಸಮಾಜ ವಿಜ್ಞಾನವನ್ನು ಇವತ್ತಿನ ಆಧುನಿಕ ಕಾಲಘಟ್ಟಕ್ಕೆ ನಾವು ಪುನರ್ ಸೈದ್ಧಾಂತೀಕರಣ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಹರ್ಷಿತ್ ಅವರು ಹೇಳಿದ ಹಾಗೆ ನಮ್ಮ ಇವತ್ತಿನ ಎಲ್ಲ ಬಹುತೇಕ ಚೌಕಟ್ಟುಗಳು ನಮ್ಮ ವಚನಗಳನ್ನು ಮೂಲಕ ನಾವು ನಮ್ಮ ಅನುಭವದ ಬಗ್ಗೆ ಕಟ್ಕೊಂಡಂಥ ಎಲ್ಲ ಸಾಮಾಜಿಕ ಅನುಭವಗಳನ್ನು, ಆಧ್ಯಾತ್ಮಿಕ ಅನುಭವಗಳನ್ನು ಪಾಶ್ಚಾತ್ಯ ಅನುಭವಗಳ ಚೌಕಟ್ಟಿನಲ್ಲಿ, ಅವರ ವಿವರಣಾ ಚೌಕಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ವಿ. ಅದನ್ನು ಬಿಡಿಸ್ಕೊಳ್ಬೇಕಾಗಿದೆ. ಹಾಗಾಗಿ ನಾವು ವಚನಗಳಿಗೆ ವಾಪಸ್ ಹೋಗಿ ವಚನಗಳ ಮೂಲಕ ಇಂದಿನ ಪರಿಭಾಷೆಗೆ ನಾವು ಸಮಾಜ ವಿಜ್ಞಾನವನ್ನು ಕಟ್ಟಬೇಕಾಗಿದೆ. ಈ ನೆಲೆಯಲ್ಲಿ ನಾವು ಇವತ್ತು ಈ ಗೋಷ್ಠಿಯ ಕೇಂದ್ರ ವಿಷಯವಾಗಿರುವಂಥ ಅಕ್ಕ ಮತ್ತು ಅಲ್ಲಮ್ಮರ ಸಂಭಾಷಣೆ, ಮುಖ್ಯವಾಗಿ ಉಡುತಡಿಯಿಂದ ಅಕ್ಕ ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಿ ಅನುಭವ ಮಂಟಪವನ್ನು ಪ್ರವೇಶ ಮಾಡಬೇಕಾದ್ರೆ ಅಲ್ಲಿದ್ದಂತಹ ಅನುಭವಿಗಳಿಗೂ, ಮುಖ್ಯವಾಗಿ ಅಲ್ಲಮ್ಮರಿಗೂ ಮತ್ತು ಅವರಿಗೂ ಅಕ್ಕಮಹಾದೇವರಿಗೂ ಒಂದು ಸಂಭಾಷಣೆ ನಡೆಯುತ್ತೆ. ಆ ಸಂಭಾಷಣೆಯನ್ನು ಬಹುತೇಕ ಇವತ್ತಿನ ವಿದ್ವತ್ವಲಯ ಅದು ಸ್ತ್ರೀವಾದಿ ಸಂಕಥನವಾಗಿ ಮತ್ತು ಪುರುಷಾಂಕಾರದ ವಂಚನೆಯಾಗಿ ನೋಡಿದೆ. ಅಂದರೆ ಈ ಸಮಾಜ ಪುರುಷ ಪ್ರಧಾನ ಸಮಾಜ, ಆ ಸಮಾಜದಲ್ಲಿ ಇರುವಂಥ ಬಹುತೇಕ ಈ ಪುರುಷ ವಚನಕಾರರೆಲ್ಲರೂ ಕೂಡ ಅಕ್ಕನನ್ನು ಒಬ್ಬ ಜ್ಞಾನಿಯಾಗಿ ಮೊದಲಿಗೆ ಸ್ವೀಕರಿಸಲಿಲ್ಲ. ಅವಳನ್ನು ಸಾಕಷ್ಟು ಸ್ತ್ರೀಯಾಗಿ ನೋಡಿ ಅವಳನ್ನು ನಿಂದಿಸ್ತಾರೆ. ಅವಳಿಗೂ ಒಂದು ಜ್ಞಾನ ಇರೋ ಸಾಧ್ಯತೆ ಇದೆ ಅನ್ನೋದನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಅದಾದ ಮೇಲೆ ಅವಳಲ್ಲೂ ಜ್ಞಾನ ಇರುವುದನ್ನು ಅವರು ಮನಸಾರೆ ಅರ್ಥ ಮಾಡಿಕೊಂಡು ಅವಳಿಗೆ ಶರಣಾಗುತ್ತಾರೆ. ಅಂದರೆ ಪುರುಷ ಅಹಂಕಾರದ ವಂಚನೆ ಆಗುತ್ತೆ. ಆ ಥರದ ನಿರೂಪಣೆಗಳಿದೆ. ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ನಾವು ವಾಸ್ತವದಲ್ಲಿ ಅಕ್ಕ ಮತ್ತು ಅಲ್ಲಮ್ಮರ ನಡುವೆ ನಡೆದಂಥ ಆ ಆಧ್ಯಾತ್ಮಿಕ ಮತ್ತು ನಮ್ಮ ಸಾಮಾಜಿಕ ಅನುಭವದ ಕುರಿತ ಏನು ಪರ್ಯಾಲೋಚನೆ ಇತ್ತು, ಒಂದು ರಿಫ್ಲೆಕ್ಷನ್ ಇತ್ತು, ಅದನ್ನು ಸರಿಯಾಗಿ ದಕ್ಕತ್ತಾ ಅನ್ನೋದು ನನ್ನ ಪ್ರಶ್ನೆ. ಅದನ್ನು ಮೊದಲಿಗೆ ನಾನು ಹೆಗಡೆಯವರಲ್ಲೇ ಕೇಳ್ತೇನೆ. ಇವತ್ತು ವಚನಗಳ ಕುರಿತಿರುವ ನಿರೂಪಣೆಗಳಲ್ಲಿ ಇವತ್ತಿನ ಏನು ನಮ್ಮ ಬೌದ್ಧಿಕ ಚಿಂತನೆಯ ಚೌಕಟ್ಟುಗಳಿದಾವಲ್ಲ ಅವುಗಳನ್ನು ಅದನ್ನು ಇಟ್ಟುಕೊಂಡು ಅರ್ಥ ಮಾಡ್ತಾರೆ ಅಂತ ಈಗಾಗಲೇ ನೋಡಿದ್ದೇವೆ. ಅದು ಎಲ್ಲಿಂದ ಬಂತು ಹೇಳೋದನ್ನು ನೋಡಿದ್ದೇವೆ. ಸ್ವಾಭಾವಿಕವಾಗಿ ಇವತ್ತಿನ ಚಿಂತನೆಗಳಲ್ಲಿ ಬೇರೆ ಬೇರೆ ಆಯಾಮಗಳು ಬಂದಾಗೆಲ್ಲ ಅದನ್ನು ನಮ್ಮ ಹಿಂದಿನ ಸಾಹಿತ್ಯದಲ್ಲಿ ಮರುಶೋಧಿಸುವಂತಹ ಪ್ರಯತ್ನ ಕೂಡ ನಡೆದಿದೆ. ಹಾಗಾಗಿ ವಚನಗಳಲ್ಲಿ ಮಾರ್ಕ್ಸ್ವಾದ ಇರ್ಬೋದು, ಸಮಾಜವಾದ ಇರ್ಬೋದು, ಅಥವಾ ಸ್ತ್ರೀವಾದ ಇರ್ಬೋದು, ಇವೆಲ್ಲವುಗಳನ್ನು ಅದನ್ನು ಇಟ್ಕೊಂಡು ಅದನ್ನು ಅರ್ಥ ಮಾಡುವಂಥ ಪ್ರಕ್ರಿಯೆ. ಇದು ತಪ್ಪಲ್ಲ. ಇದು ವಚನಗಳನ್ನು ಹೇಗೆ ಬೇಕಾದ್ರೂ ನೀವು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿ ನೋಡ್ಬೋದು. ಆದರೆ ಮೂಲತಃ ನಾವು ಏನು ಮಾಡ್ತಾ ಇದ್ದೇವೆ ಎನ್ನುವುದ ಕುರಿತು ನಮಗೊಂದು ಗಮನ ಇರಬೇಕು. ವಚನಗಳನ್ನು ಅರ್ಥ ಮಾಡುವಾಗ ನಾವು ಭಕ್ತ ಭವಿ ಎನ್ನುವಂಥ ಒಂದು ವ್ಯತ್ಯಾಸವನ್ನು ಮಾಡ್ಕೋಬೇಕಾಗತ್ತೆ. ಇವರೆಲ್ಲ ಭಕ್ತರು ಭವವನ್ನು
ಅದು ತಮ್ಮ ಪೂರ್ವಜನ್ಮ ಅಂತ ಹೇಳ್ತಾರೆ. ಆ ಜನ್ಮವನ್ನು ಅಳಿದು ಬಂದಿದ್ದೇವೆ ಅಂತ ಅಕ್ಕಮಹಾದೇವಿ ಕೂಡ ಹಾಗೆ ಹೇಳ್ಕೊಳ್ತಾಳೆ. ಅವಳು ಕಲ್ಯಾಣಕ್ಕೆ ಬಂದಾಗ ಕಲ್ಯಾಣದ ಸಂದರ್ಭ ಏನು ಕೇಳಿದರೆ, ಈ ಶೂನ್ಯ ಸಂಪಾದನೆಯಲ್ಲಿ ಎಲ್ಲ ಬರುವಂಥ ಚಿತ್ರಣದಲ್ಲಿ ಅವಳು ಭವಿಯಾಗೇ ಇದ್ದಾಳೋ ಇಲ್ಲ ಭಕ್ತಳಾಗಿದ್ದಾಳೋ ಅದನ್ನು ಪರೀಕ್ಷೆ ಮಾಡೋಕ್ಕೆ ಅಂತ ಕೆಲವೊಂದು ರೀತಿಯಲ್ಲಿ, ಉದಾಹರಣೆ ನೀನು ಎಲ್ಲವನ್ನು ಬಿಟ್ಟು ಬಂದಿದೆಯಾ ಅಂತ ಹೇಳ್ತೀಯಾ, ಯಾಕೆ ಕೂದಲಿಂದ ಯಾಕೆ ಮುಚ್ಕೊಂಡಿದೆಯಾ, ತನುವಿನ ಒಂದು ನಾಚಿಕೆಯನ್ನು ಮತ್ತೆ ಇಟ್ಕೊಂಡಂಗೆ ಕಾಣುತ್ತೆ ಅಂತ ಅಲ್ಲಮರು ಕೇಳ್ತಾರೆ. ಹೀಗೆ ಬೇರೆ ಬೇರೆ ಥರದ ಪ್ರಶ್ನೆಗಳು ಬರ್ತವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಭಕ್ತ ಭವಿ ಎನ್ನುವಂಥ ವ್ಯತ್ಯಾಸ ಹೆಂಗೆ ಬರುತ್ತೆ ಮತ್ತು ಭಕ್ತನಾದವನು ಹೇಗೆ ತನ್ನ ಹಿಂದಿನ ಭವಿ ಜನ್ಮವನ್ನು ಕಳ್ಕೊಂಡು, ಅಂದರೆ ಹಿಂದಿನ ಭವಿ ಜನ್ಮದ ಎಲ್ಲ ಉಪಾಧಿಗಳನ್ನು ಕಳ್ಕೊಳ್ಬೇಕಾಗತ್ತೆ. ಆ ಥರದ ವ್ಯತ್ಯಾಸ ಗೊತ್ತಿಲ್ಲದ್ರೆ ಏನಾಗುತ್ತೆ ಕೇಳಿದರೆ, ನಾವು ಈ ಉದಾಹರಣೆ ನಾವು ಸ್ತ್ರೀವಾದ ಅಂತ ನಾವು ಸ್ತ್ರೀವಾದಿ ಚೌಕಟ್ಟಿನಲ್ಲಿ ನೋಡಬೇಕಾದ್ರೆ ಅದು ಅವಳಿಗೊಂದು ಲಿಂಗ, ಸ್ತ್ರೀಲಿಂಗ ಅಂಥೇಳಿ ಲಿಂಗವನ್ನು ಅನ್ವಯಿಸಿ ನೋಡ್ತೇವೆ. ಹಾಗೂ ಆ ಲಿಂಗದ ಕುರಿತು ನಮಗಿರ್ತಕ್ಕಂಥ ಕೆಲವೊಂದು ಚಿಂತನೆಗಳನ್ನು ಅಲ್ಲಿ ತರ್ತೇವೆ. ಅದು ಸರಿನಾ ತಪ್ಪ ಭಾರತೀಯ ಸಂದರ್ಭದಲ್ಲಿ ಹೇಳೋದಕ್ಕಿಂತ ಪೂರ್ವದಲ್ಲಿ ಲಿಂಗದ ಕುರಿತ ಚಿಂತನೆಗಳನ್ನು ಭಕ್ತರ ಸಂಭಾಷಣೆಯಲ್ಲಿ ತರಬಹುದೇ ಎನ್ನುವಂಥ ಮೂಲಭೂತ ಪ್ರಶ್ನೆ ಆಗ್ತದೆ. ಯಾಕಂದರೆ ಭಕ್ತರು ಅವರು ಬೇರೆ ರೀತಿಯಲ್ಲೇ ಮಾತಾಡ್ತಿರ್ತಾರೆ. ಅಕ್ಕಮಹಾದೇವಿ ಹೇಳುವುದು, ಗುರುವೆಂಬ ತೆತ್ತಿಗನು ಲಿಂಬವೆಂಬಲಗನು ಮನನಿಷ್ಠೆಯಲ್ಲಿ ಕೈಯಲ್ಲಿ ಕೊಡಲು ಕಾದಿದೆ ಗೆಲಿದೆ ಕಾಮನೆಂಬವನ ಕ್ರೋಧಾದಿಗಳು ಕೆಟ್ಟು ವಿಷಯಗಳು ಓಡಿದವು ಆನು ಎಣ್ಣೊಳು ನಟ್ಟು ನಳಿದ ಕಾರಣ ಚನ್ನಮಲ್ಲಿಕಾರ್ಜುನ ಲಿಂಗವ ಕರದಲ್ಲಿ ಹಿಡಿದೆ. ಅದು ಅವಳದೊಂದು ಉತ್ತರ. ಇಂಥದ್ದು ಬಹಳಷ್ಟು ಬರ್ತದೆ. ಇದೆಲ್ಲ ಅವಳು ತಾನು ತನ್ನ ಭವವನ್ನು ಅಳ್ಕೊಂಡಿದ್ದೇನೆ ಅಂತ ಸ್ಪಷ್ಟಪಡಿಸುವಂಥ ವಚನಗಳು. ಅದರಲ್ಲಿ ಯಾವುದೇ ಲಿಂಗದ ವಿಷಯ ಬರಲ್ಲ. ಅವಳು ಸ್ತ್ರೀಯಾಗಿ ಇವರು ಪುರುಷರಾಗಿ ಕೇಳ್ತಾ ಇರೋದಲ್ಲ. ಅದೇ ರೀತಿಯಲ್ಲಿ ಹೆಣ್ಣು ಮಾಯೆ ಅಂತ ಹೇಳ್ತಾರೆ. ಹಾಗಾಗಿ ಹೆಣ್ಣನ್ನು ಒಂದು ರೀತಿ ಮಾಯೆಯನ್ನು ಅಂತ ಮಾಡಿ ಒಂದು ಆಧ್ಯಾತ್ಮಿಕ ತೊಡಕು ಎನ್ನುವ ರೀತಿಯಲ್ಲಿ ಶರಣರು ನೋಡಿದ್ದಾರೆ ಎನ್ನುವಂಥ ವಾದವೂ ಇದೆ. ಅದನ್ನು ಷಣ್ಮುಖ ಉಲ್ಲೇಖ ಮಾಡಲಿಲ್ಲ, ಆದರೆ ಅಂಥದ್ದೊಂದು ವಾದವೂ ಇಲ್ಲಿ ಮುಖ್ಯ ಅಂತ ಅನಿಸುತ್ತೆ ನನಗೆ. ಆದರೆ ಅವ್ರು ಶರಣ ಸತಿ ಲಿಂಗಪತಿ ಅಂತ ಹೇಳ್ತಾರೆ. ಶರಣರೆಲ್ಲರೂ ಸತಿ ಭಾವ ಇರುತ್ತೆ ಅಲ್ಲಿ ಭಕ್ತಿಯಲ್ಲಿ. ಅದು ಹಾಗೆ ನಡುವೆ ಸುಳಿವ ಆತ್ಮಕ್ಕೆ ಲಿಂಗವಿಲ್ಲ ಅಂತ. ನಲಿಯುವ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳ್ತಾರೆ. ಅಂದರೆ ಆತ್ಮದ ಕಲ್ಪನೆಯಲ್ಲಿ ಬರ್ತದೆ. ಹಾಗಾಗಿ ಅವರು ಹೆಣ್ಣು ಆಗಿರಲ್ಲ ಗಂಡು ಆಗಿರಲ್ಲ. ಮಾಯೆ ಎಲ್ಲಿ ಬರುತ್ತೆ? ಭವಿಯಾದ ಒಂದು ಹೆಣ್ಣು ಭವಿಯಾದ ಗಂಡಿಗೆ ಒಂದು ಮಾಯ ಆಗತ್ತೆ. ಅದೇ ರೀತಿ ಗಂಡು ಹೆಣ್ಣಿಗೆ ಮಾಯ ಆಗತ್ತೆ ಅಂತ ಹೇಳ್ತಾರೆ ಅವರು. ಅದು ಅಲ್ಲಿಂದ ಕಳ್ಚ್ಕೊಂಬಂದ ನಂತರ ಇದು ಭಕ್ತರ ಪ್ರಪಂಚ. ಹಾಗಾಗಿ ನಾವು ಈ ಭಕ್ತಿಯ ಒಂದು ಹಿನ್ನೆಲೆಯಲ್ಲಿ ಮೂಡಿ ಬಂದಂಥ ಈ ವಚನಗಳನ್ನು ಓದುವಾಗ ನಾವು ಆ ಭವಿ ಭಕ್ತ ಹೇಳುವಂಥ ವ್ಯತ್ಯಾಸವನ್ನು ಅರಿದೇನೆ ಅದನ್ನು ನಾವು ಅನ್ವಯಿಸ್ಲಿಕ್ಕೆ ಹೋದರೆ ಅದು ಕೆಟಗರಿ ಮಿಸ್ಟೇಕ್ ಆಗತ್ತೆ, ಪ್ರಭೇದ ದೋಷ ಅಂತ. ಅಂದರೆ ಯಾವುದನ್ನು ಒಂದು ಪ್ರಭೇದಕ್ಕೆ ಮಾಡಬಾರ್ದು ಅದನ್ನು ಮಾಡುವಂಥದ್ದು. ನನ್ನ ಯೋಚನೆ ಕೆಂಪಾಗಿದೆ ಅಂತ ಹೇಳಿದರೆ ಎಷ್ಟು ಅಸಂಬದ್ಧ ಆಗತ್ತೆ, ಹಾಗಾಗತ್ತೆ. ಇದಕ್ಕೆ ಸರಿಯಾದ ಒಂದು ಇದನ್ನು ಅಲ್ಲಮ್ರೆ ಕೊಡ್ತಾರೆ. ಅವರು ಹೇಳೋದು, ಅಂಗಜೀವಿಗಳೆಲ್ಲ ಅಶನಕ್ಕೆ ನೆರೆದು ಲಿಂಗವಾರ್ತೆಯ ನುಡಿವರಯ್ಯ. ಬಹುಶಃ ನಾನು ಒಬ್ಬ ಅದರಲ್ಲಿ. ಕಾಯಜೀವಿಗಳೆಲ್ಲ ಕಳವಳಿಸಿ ನುಡಿವರಯ್ಯ, ಅಶನಕ್ಕೆ ನೆರೆದು ಹೊಟ್ಟೆಪಾಡಿಗೆ ಮಾಡೋದು. ಮನಬಂದ ರೀತಿಯಲ್ಲಿ ನುಡಿವಿರಿ ಗುಹೇಶ್ವರ ಲಿಂಗ ನಿಮಗೆ ಎಲ್ಲಿಯೋದು ಅಂತ. ಮತ್ತು ಹಗಲ ಇರುಳು ಹಗಲ ಮಾಡಿ, ಆಚಾರವ ಅನಾಚಾರವ ಮಾಡಿ, ಅನಾಚಾರವ ಆಚಾರವ ಮಾಡಿ, ಭಕ್ತನ ಭವಿಯ ಮಾಡಿ, ಭವಿಯ ಭಕ್ತನ ಮಾಡಿ, ನುಡಿಯುವವರ ಮಾತು ಕೇಳಲಾಗದು ಗುಹೇಶ್ವರ. ಬಹುಶಃ ವಚನಕಾರರಿದ್ದರೆ ಇದೇ ಉತ್ತರ ಕೊಡ್ತಿದ್ರು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಅಲ್ಲಿಗೆ ಇವತ್ತು ಆ ಅಕ್ಕಳನ್ನು ಸ್ತ್ರೀವಾದಿ ಚಿಂತನೆ ಚೌಕಟ್ಟಲ್ಲಿ ನೋಡುವಂಥವರು, ಅಲ್ಲಿಗೆ ಆಕೆ ತನ್ನನ್ನು ಹೇಗೆ ನೋಡಬಾರದು ಅಂತ ಪ್ರತಿಪಾದಿಸ್ತಾ ಇದ್ದಾಳು. ತನ್ನ ಸ್ತ್ರೀತನವನ್ನು ಮೀರಿ ನಾನು ಚನ್ನಮಲ್ಲಿಕಾರ್ಜುನನ್ನು ಒಲಿದ ಮೇಲೆ ಈ ಲಿಂಗತ್ವವನ್ನು ಕಳ್ಕೊಂಡಿದ್ದೀನಿ, ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ಒಂದು ಹಂತವನ್ನು ತಲುಪಿದ್ದೇನೆ ಅಂತ ಅವಳು ತನ್ನನ್ನು ತಾನು ಕ್ಲೇಮ್ ಮಾಡ್ಕೊಳ್ತಿರ್ಬೇಕಾದ್ರೆ ಇವತ್ತಿನ ಈ ವಾದಗಳು ಅವಳನ್ನು ಪುನಃ ಇಲ್ಲ ನೀನು ಸ್ತ್ರೀಯೇ ಅಂತ ಒತ್ತಿ ಹೇಳ್ತಾ ಇರುವಾಗೆ ಅನ್ಸಲ್ವಾ ನಿಮಗೆ? ಸೊ ಒನ್ಸ್ ಅಗೇನ್ ಈ ಸ್ತ್ರೀವಾದವನ್ನು ಇಟ್ಟು
ಏನು ವಚನಕಾರರನ್ನಾಗಲಿ ಅಥವಾ ಅಕ್ಕ ಮಹಾದೇವಿಯನ್ನು ಸ್ಪೆಸಿಫಿಕ್ಲಿ ಓದಿದ್ರೆ ಯಾಕೆ ಹಂಗೆ ಓದ್ತಿದ್ದಾರೆ, ಅದರಿಂದ ಆಗೋ ಅಗೇನ್ ತಾರ್ಕಿಕ ಸಮಸ್ಯೆ ಏನು ಅಂತ ಒಂದು ಸ್ವಲ್ಪ ಬಿಡಿಸೋ ಪ್ರಯತ್ನ ಮಾಡ್ತೀನಿ ಸರ್. ಫೆಮಿನಿಸಮ್ ಡೆವಲಪ್ ಆಯಿತು ಯುರೋಪ್ನಲ್ಲಿ 19ನೇ ಶತಮಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಯಿತು. ಅದಕ್ಕೆ ಅದರದೇ ಆದಷ್ಟು ಅಂತ ಕೆಲವು ಕನ್ಸರ್ನ್ಗಳಿದ್ವು. ಸೊ ಯುರೋಪಿನ ಸಮಾಜದಲ್ಲಿ ಅವು ಸಿಕ್ಕಾಪಟ್ಟೆ ಲೆಜಿಟಿಮೇಟ್ ಕನ್ಸರ್ನ್ಗಳು ಕೂಡ ಆಗಿದ್ವು. ಆ ಕನ್ಸರ್ನ್ಗಳ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ಏನಾಗಿತ್ತು, 19ನೇ ಶತಮಾನದ ಹೊತ್ತಿಗೆ ಬರೋಷ್ಟೊತ್ತಿಗಾಗಲೇ ವಿಕ್ಟೋರಿಯನ್ ಏಜ್ ಅಂತ ಕರೀತಾರೆ ಯುರೋಪ್ನಲ್ಲಿ, ಹೆಣ್ಮಕ್ಕಳ ಬಗ್ಗೆ ಒಂದು ಚಿತ್ರಣ ಇತ್ತು, ನಿರ್ದಿಷ್ಟ ಚಿತ್ರಣ ಇತ್ತು. ಅಗೇನ್ ಆ ನಿರ್ದಿಷ್ಟ ಚಿತ್ರಣಕ್ಕೆ ಹಿನ್ನೆಲೆ ಯಾವುದು ಅಂತಂದರೆ, ಕ್ರಿಶ್ಚಾನಿಟಿ ಒಂದು ರೀತಿ ಚಿತ್ರಣವನ್ನು ಕಟ್ಕೊಡುತ್ತೆ ಹೆಣ್ಮಕ್ಕಳ ಬಗ್ಗೆ. ಆ್ಯಕ್ಚುಲಿ 2 ಎಳೆಗಳಿದೆ, 2 ಎಳೆಗಳು. ಆ 2 ಎಳೆಗಳ ಟೆನ್ಷನ್ನಿನ ಪರಿಣಾಮವಾಗಿ ಫೆಮಿನಿಸಮ್ ಡೆವಲಪ್ ಆಯಿತು ಅಂತ ಹೇಳ್ಬೋದು. ಒಂದು ಎಳೆ ಯಾವುದು ಅಂತಂದರೆ, ಹೆಣ್ಣುಮಗಳು ಅನ್ನೋಳು ಗಂಡಸಿಗೆ ಸಬಾರ್ಡಿನೇಟ್ ಆಗಿರಬೇಕು ಅನ್ನೋದು ಒಂದು ಎಳೆ. ಯಾಕೆ ಅಂತಂದರೆ, ಯುರೋಪ್ನಲ್ಲಿ ಅಥವಾ ಕ್ರಿಶ್ಚಾನಿಟಿಯಲ್ಲಿ ವುಮನ್ ಅಂದರೆ ಯಾರು ಅಪ್ಪ ಅಂತಂದರೆ, ಗಂಡಸನ್ನು ಸಿನ್ನಿಗೆ ಕರ್ಕೊಂಡು ಹೋದವಳು ಅಂತ. ಯಾಕಂದರೆ ಆಡಮ್ ಆ್ಯಂಡ್ ಈವ್ ಸ್ಟೋರಿ ಎಲ್ಲ ಇದೆ ಹಿನ್ನೆಲೆಯಲ್ಲಿ. ಸೊ ಗಾರ್ಡನ್ ಆಫ್ ಈಡನ್ ಇರುತ್ತೆ, ಅದರಲ್ಲಿ ಗಾಡ್ ಹೇಳಿರ್ತಾನೆ, ಈ ಗಾರ್ಡನ್ನಲ್ಲಿರೋ ಎಲ್ಲ ಮರದ ಹಣ್ಣುಗಳನ್ನು ಬೇಕಾದರೂ ತಿನ್ಬೋದು, ಆದರೆ ಇಲ್ಲೊಂದು ನಿರ್ದಿಷ್ಟವಾದ ಮರ ಇದೆ, ಆ ಮರದ ಹೆಸರು ಟ್ರೀ ಆಫ್ ನಾಲೆಡ್ಜ್ ಆಫ್ ಗುಡ್ ಆ್ಯಂಡ್ ಈವಿಲ್ ಅಂತ. ಸೊ ಮೊರಾಲಿಟಿಯನ್ನು ಸಂಕೇತ ಮಾಡುವಂಥ ಮರ, ಆ ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು ಅಂತ ಗಾಡ್ ಆಜ್ಞೆ ಮಾಡಿರ್ತಾನೆ. ಸೊ ಒಂದು ದಿನ ಏನಾಗುತ್ತೆ, ಹಾವು ಒಂದು ಪ್ರತ್ಯಕ್ಷ ಆಗುತ್ತೆ ಆ ಮರದಲ್ಲಿ. ಆ ಹಾವು ಬಂದುಬಿಟ್ಟು ಈವನ್ನು ಕರೆದುಬಿಟ್ಟು ಹೇಳುತ್ತೆ, ನೀನು ಇದನ್ನು ತಿನ್ನು, ಇದನ್ನು ತಿಂದರೆ ನಿನಗೆ ಜ್ಞಾನ ಬರುತ್ತೆ, ಸೊ ನಿನ್ನ ಕಣ್ಣುಗಳು ಹೊಳಿತವೆ, ಜ್ಞಾನ ಬರುತ್ತೆ, ಗಾಡ್ಗಿಂತ ದೊಡ್ಡವಳಾಗ್ತೀಯ ನೋಡು ಅಂತ. ಸೊ ಅವಳೇನು ಮಾಡ್ತಾಳೆ, ಅದನ್ನು ತಿಂದು ತನ್ನ ಗಂಡನಿಗೂ, ಆಡಮ್ನ ಕರೆದು ಆ ಗಂಡನಿಗೂ ತಿನ್ನಿಸ್ತಾಳೆ. ಈ ಕಥೆಯ ಹಿನ್ನೆಲೆಯಲ್ಲಿ ಯುರೋಪಿನಾದ್ಯಂತ ಶತಮಾನಗಳ ಕಾಲ ಚರ್ಚೆ ಏನು ಅಂತಂದರೆ, ಹೆಣ್ಣುಮಗಳು ಆದವಳು ಇಡೀ ಲೋಕಕ್ಕೆ ಸಿನ್ನನ್ನು ತೊಗೊಂಡು ಬರೋವಂಥ ಒಂದು ಮಾಧ್ಯಮ ಆಯಿತು, ಹಾಗಾಗಿ ಅವಳು ಸಬಾರ್ಡಿನೇಟ್ ಆಗಿರಬೇಕು ಅನ್ನೋದು. ಸೊ ಈ ಸಬಾರ್ಡಿನೇಷನ್ನಿನ ಪ್ರಶ್ನೆ ಫೆಮಿನಿಸಮ್ಮಿನ ಭಾಳ ದೊಡ್ಡ ಪ್ರಶ್ನೆ, ಒಂದು ಎಳೆ ಅದು. ಇನ್ನೊಂದು ಎಳೆ ಏನು ಅಂತಂದರೆ, ಅಗೇನ್ ಈ ಕ್ರಿಶ್ಚಾನಿಟಿಯಲ್ಲಿ ಈ ನ್ಯೂ ಟೆಸ್ಟ್ಮೆಂಟ್ ಒಂದು ಕಥೆ ಇದೆ. ಏನು ಕಥೆ ಅಂತಂದರೆ, ಕ್ರಿಸ್ತನ ಜನನ ಆಯ್ತಲ್ಲ, ಕ್ರಿಸ್ತನನ್ನು ಹಡೆದವಳು ವರ್ಜಿನ್. ಸೊ ಅದಕ್ಕಿಂತ ಡಾಕ್ಟ್ರಿನ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ. ಕ್ರಿಶ್ಚಿಯನನ್ನು ಹಡೆದವಳು ವರ್ಜಿನ್ ಆಗಿರೋದ್ರಿಂದ ಈ ವರ್ಜಿನಿಟಿಯ ಪ್ರಶ್ನೆ ಭಾಳ ಮುಖ್ಯವಾದ ಪ್ರಶ್ನೆಯಾಗಿ, ಸೆಕ್ಷುವಲ್ ಮೊರಾಲಿಟಿಯ ಪ್ರಶ್ನೆಯಾಗಿ ಫೆಮಿನಿಸಮಲ್ಲಿ ಡೆವಲಪ್ ಆಗುತ್ತೆ. ಓಕೆ, ಸೊ ಈ 2 ಭಾಳ ದೊಡ್ಡ ಮಟ್ಟದಲ್ಲಿ 19ನೇ ಶತಮಾನದಷ್ಟೊತ್ತಿಗೆ ಡೆವಲಪ್ ಆಗಿ ಫೆಮಿನಿಸಮಿನ ಬುನಾದಿಯಾಗಿ ಅದು ಗಟ್ಟಿಯಾಗಿ ನಿಂತುಕೊಳ್ಳುತ್ತೆ. ಈ 2 ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಎಳೆಗಳು ಕೂಡ ಡೆವಲಪ್ ಆದವು. ಇದ್ದರೆ ಮಾತ್ರ, ಈ ಎಲ್ಲ ಎಳೆಗಳಿದ್ದರೆ ಮಾತ್ರ ಒಂದು ಕ್ಲಸ್ಟರ್ ಆಫ್ ಕಾನ್ಸೆಪ್ಟ್ಸ್ ಆಗಿ ಫೆಮಿನಿಸಮ್ಗೆ ಅರ್ಥ ಬರುತ್ತೆ. ಮತ್ತು ಯುರೋಪಲ್ಲಿ ಅದಕ್ಕೆ ಅರ್ಥ ಯಾಕೆ ಬಂತು ಅಂದರೆ, ಈ ಕನ್ಸರ್ನ್ಗಳು ಅವ್ರಿಗೆ ಲೆಜಿಟಿಮೇಟ್ ಕನ್ಸರ್ನ್ಗಳಾಗಿದ್ವು. ಅಕ್ಕ ಮಹಾದೇವಿನ ನೋಡಿ, ಯಾವ ಆಡಮ್ ಆ್ಯಂಡ್ ಈವ್ ಸ್ಟೋರಿಲಿ ಬರೋ ಸಿನ್ನಿನ ಕನ್ಸರ್ನ್ ಇತ್ತು ವಚನಕಾರರಿಗೆ? ಅಕ್ಕ ಮಹಾದೇವಿನ ನೋಡಿ, ಅಥವಾ ಭಕ್ತಿ ಪರಂಪರೆ, ಭಾರತದ ಪರಂಪರೆಗಳನ್ನು, ಯಾವುದೇ ಸಂಪ್ರದಾಯಗಳನ್ನು ಬೇಕಾದ್ರೂ ತಗೊಂಡು ನೋಡಿ, ಯಾವ ಪರಂಪರೆಯಲ್ಲಿ ಈ ಥರ ಸಿನ್ನಿನ ಒಂದು ಸಮಸ್ಯೆ ಇತ್ತು? ಯಾವ ಪರಂಪರೆಯಲ್ಲಿ ಈ ವರ್ಜಿನಿಟಿಯ ಮೊರಾಲಿಟಿ ಪ್ರಾಬ್ಲಮ್ ಇತ್ತು? ಇದು ಯಾವುದೂ ಇಲ್ಲ ಅಂದಮೇಲೆ ಆ ಹಿನ್ನೆಲೆ ಇಟ್ಟುಕೊಂಡು ಅಕ್ಕ ಮಹಾದೇವಿನ ನಾನು ಓದ್ತೀನಿ ಅಂತಂದರೆ ಜಂಗಮತ್ವ ಸಿಗುತ್ತಾ ನಿಮಗೆ ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ. ಥ್ಯಾಂಕ್ ಯು. ಸಮಯ ಇಲ್ಲ, ಭಾಳಷ್ಟು ಪ್ರಶ್ನೆಗಳಿದೆ, ಉಳ್ಕೊಂಡಿದೆ. ಆದರೆ ಈ 2 ಪ್ರಶ್ನೆ ಕೇಳಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಈ ಗೋಷ್ಠಿ ಒಂದು ಸರಿಯಾದ ಮುಕ್ತಾಯನ ಕಾಣಲ್ಲ. 2 ಪ್ರಶ್ನೆ ಒಟ್ಟಿಗೆ ಕೇಳಿಬಿಡ್ತೇನೆ. ಒಂದು ಪ್ರಶ್ನೆ ಬಂದು, ವಚನಕಾರರ ಅಲ್ಲಮನೂ ಸೇರಿದಂತೆ, ಅಕ್ಕರ ಸೇರಿದಂತೆ ಅವರ ಆರಾಧನಾ ದೇವನನ್ನು ಒಬ್ಬರೇ ಚೆನ್ನಮಾಲಿಕಾರ್ಜುನ ಅಥವಾ ಗುಹೇಶ್ವರ ಒಬ್ಬ ದೇವನನ್ನು ಆರಾಧನೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದು ದೇವೋಪಾಸನೆಯ ಒಂದು ಪಂಗಡ. ಅದು ಇಲ್ಲಿ ಭಾರತದಲ್ಲಿರುವಂಥ ಬಹುದೇವತಾರಾಧನೆಗೆ ಅದು ವಿರುದ್ಧವಾಗಿದೆ ಅನ್ನೋ ಒಂದು ವಾದ ಇದೆ. ಇತ್ತೀಚೆಗೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರನೂ ಕೂಡ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಇದೊಂದು ಪ್ರತ್ಯೇಕ ಮತ, ಪಂಥ, ಧರ್ಮ ಅನ್ನೋ ವಾದ ಕೂಡ ಬೆಳೆಸ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಶರಣರಲ್ಲದವರ ಸಂಘ ಬೇಡ ಅನ್ನುವ ರೀತಿಯ, ಬೇರೆಯವ್ರ ಜೊತೆಗೆ ನಮ್ಮ ಮತದವರು ಪ್ರತ್ಯೇಕ, ನಾವು ನಿಮ್ಮ ಜೊತೆಗೆ ಸೇರೋದಿಲ್ಲ, ನಮ್ಮದೇ ಪ್ರತ್ಯೇಕ ಮತ ಅನ್ನೋ ಒಂದು ವಾದ ವಚನಗಳಲ್ಲೇ ನಮಗೆ ಕಾಣುತ್ತದೆ ಅನ್ನೋ ಒಂದು ವಿಚಾರನೂ ಕೂಡ ಇದೆ. ಇವೆರಡಿಗೂ ನೀವು ಉತ್ತರ ಕೊಡಬೇಕು ಅಂತ ಕೇಳ್ತೇನೆ. ಮೊದಲನೆಯದು ಏಕದೇವೋಪಾಸನೆ ಅನ್ನೋದು
ಹರ್ಷಿತ್ ಅವರು ಅದರ ಯುರೋಪಿಯನ್ ಹಿನ್ನೆಲೆ ಕುರಿತು ಏನಾದ್ರು ಬೆಳಕು ಚೆಲ್ಬೋದು. ಆದರೆ ಏಕದೇವೋಪಾಸನೆ, ಈಗ ಒಂದು ವಚನವನ್ನು ಹೇಳ್ತೇನೆ ನಾನು. ಈಗ ಇದರಲ್ಲಿ ಅಲ್ಲಮರದು, ನಾನು ನಾದೊಡೆ ನೀನು ದೇವನಾದೊಡೆ, ನೋಡುವೆ ಇಬ್ಬರ ಸಮರಸವನ್ನೊಂದು ಮಾಡಿ, ಭೂಮಿ ಆಕಾಶವನ್ನೊಂದು ಮಾಡಿ, ಚಂದ್ರ ಸೂರ್ಯರಿಬ್ಬರ ತಾಳವ ಮಾಡಿ ಆಡುವೆವೆ. ಜಡೆಯ ಮೇಲಣ ಗಂಗೆ ನೀನು ಕೇಳ, ತೊಡೆಯ ಮೇಲಣ ಗೌರಿ ನೀನು ಕೇಳ, ಗುಹೇಶ್ವರನೆಂಬ ಲಿಂಗವು ಎನ್ನ ಕೈಯಲ್ಲಿ ಸತ್ತಡೆ, ರಂಡೆಗೂಳನೆಂಬುದು ನಿಮಗೆ ಲೇಸೆ. ಈ ವಚನ ಇದು ನನ್ನ ನಿರೂಪಣೆ. ಇಲ್ಲಿ ಅಲ್ಲಮ ಪ್ರಭು ಯಾರನ್ನು ಉಪಾಸನೆ ಮಾಡ್ತಾ ಇದ್ರು, ಅವರು ಏಕದೇವ ಯಾರು, ಗುಹೇಶ್ವರ ಅಂತ ಇಟ್ಕೊಂಡ್ರೆ ತಾರ್ಕಿಕ ಹೆದೆ ತೊಂದರೆ ಹೆಂಗೆ ಬರುತ್ತೆ ಕೇಳಿದರೆ, ಗುಹೇಶ್ವರನು ಅಳಿಬೇಕು ಅಂತ ಹೇಳ್ತಾನೆ. ಆಗ ಗುಹೇಶ್ವರ ಇರ್ತಾನೆ. ಇಲ್ಲ ನಾನು ಭಕ್ತ ನೀನು ದೇವ ಅಂತ ಈ ದ್ವೈತವನ್ನು ಎರಡನ್ನು ಇಟ್ಟುಕೊಂಡು ಇರಲಿವರೆಗೂ ಗುಹೇಶ್ವರ ಇರೋದಿಲ್ಲ, ಸಾಯ್ತಾನೆ ಅವನು. ಸೊ ಇದು ಅರ್ಥ ಮಾಡ್ಕೊಳ್ಳಿ ಭಾಳ ಕಷ್ಟ. ಆದರೆ ಅವರ ಬೇರೆ ಬೇರೆ ವಚನಗಳನ್ನು ನೋಡಿದಾಗ ಇನ್ನು ಅದ್ವೈತದ ಒಂದು ಹಿನ್ನೆಲೆ ಇದ್ದವರಿಗೆ ಏನು ಹೇಳ್ತಾ ಇದ್ದಾನೆ ಗೊತ್ತಾಗತ್ತೆ. ಅಂದರೆ ಏನು ಕೇಳಿದರೆ, ಇದು ಏಕದೇವೋಪಾಸನೆ ಅನ್ನುವಂಥ ಕಲ್ಪನೆ ಅಲ್ಲವೇ ಅಲ್ಲ, ಇದು ನನ್ನನ್ನು ನಾನು ಅರಿವಂಥ ಕಲ್ಪನೆ. ನಮ್ಮಲ್ಲಿ ಆಧ್ಯಾತ್ಮ ಅಂತ ಹೇಳ್ತಾರೆ, ಆಧ್ಯಾತ್ಮದಲ್ಲಿ ಬರ್ತಕ್ಕಂಥ ಒಂದು ಈ ಹೇಳಿಕೆ ಇದರಲ್ಲಿ ನೋಡಿ, ನಿನ್ನ ನಿಜವನ್ನರಿಯಬಲ್ಲಡೆ ಅದೇ ಬ್ರಹ್ಮಜ್ಞಾನ, ಅದು ಕೇವಲ ಮುಕ್ತಿ, ಅದೇ ನಮ್ಮ ಗುಹೇಶ್ವರ ಲಿಂಗರ ಅರಿವ ಸಹಜ ಭಕ್ತಿ. ಹಾಗೆ ಎನ್ನ ನಾನೆಂಬ ವಿಚಾರ ಹೊರತು ಹೋಯಿತು ಕಾಣ, ಮತ್ತೆ ಅನ್ಯ ವಿಚಾರವನ್ನೆಂತೂ ಅರಿಯೆ. ಹಾಗೇನೆ ಕೆಲವೊಂದು ಸಂಸ್ಕೃತದ ಉಕ್ತಿಗಳನ್ನು ತರ್ತಾರೆ ಅವರು, ಅಂದರೆ ಅದು ಆಗಮಗಳಿಂದ ತರ್ತಾರೆ. ಅದರಲ್ಲಿ ಒಂದು, ಅಂತರಂಗದೊಳಗಿಲ್ಲ ಬಹಿರಂಗದೊಳಗಿಲ್ಲ ಮತ್ತಾವ ದಶ ದಿಕ್ಕಿನೊಳಗೆಯೂ ಇಲ್ಲ, ಏನಾಯಿತೆಂದರಿಯೇ ಎಂತಾಯಿತೆಂದರಿಯೇ ಎಂಬುದಾಗಿ ಅಲ್ಲಿ ಇಲ್ಲಿ ಎಲ್ಲಿಯೂ ಇಲ್ಲ. ಅದನ್ನು ಶೂನ್ಯ, ಬಯಲು ಈ ಥರದಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ದೇವೋಪಾಸನೆ ಎನ್ನುವಂತಹ ಕಲ್ಪನೆ ಇಲ್ಲಿ ನಾವು ಅದು ಗುಹೇಶ್ವರ ಹೇಳುವಂಥದ್ದವ್ರು ಏನು ಹೇಳ್ತಾರೆ ಅಂತ ಅಲ್ಲಮ್ಮ ಏನೇನು ಸಾರಿ ಹೇಳ್ತಾ ಇದ್ದಾರಾ, ಕೊನೆಗೂ ಅದು ಅರ್ಥ ಆಗದೇನೆ ಏಕದೇವೋಪಾಸನೆ ಅಂತ ಹೇಳಿದ್ದಾರೆ ಅಂತ ನಾವು ತೀರ್ಮಾನ ಮಾಡಬೇಕಾಗತ್ತೆ. ಇದು ಆ ಥರದ ಏಕದೇವೋಪಾಸನೆ ಅಲ್ಲ. ಮತ್ತು ಅದೊಂದು ಪ್ರತ್ಯೇಕವಾದ ಒಂದು ಇದು ಅಂತ ಹೇಳೋದ್ರ ಬಗ್ಗೆ, ಈ ಪ್ರತ್ಯೇಕ ಅಥವಾ ವೈದಿಕ ಅವೈದಿಕ ಇರ್ಬೋದು, ಅದು ಪ್ರತ್ಯೇಕವಾದದ್ದು ಅದು ಒಂದೇ, ಇಂಥ ಚರ್ಚೆಗಳೆಲ್ಲ ಆಧುನಿಕ ಚರ್ಚೆಗಳು. ನಾವು ನಮಗೆ ಬೇಕಾದ ಹಾಗೆ ನಾವು ವಾದಗಳನ್ನು ಮಾಡಿಸ್ತಾ ಕೆಲವೊಂದನ್ನು ತೋರಿಸ್ತಾ ಹೋಗ್ಬೋದು. ನೋಡಿ, ಅವನು ಶಿವ ಹೇಳ್ತಾನೆ, ಅವನು ವಿಷ್ಣು ಹೇಳ್ತಾನೆ, ಬೇರೆ ಬೇರೆ ಈ ಥರದಲ್ಲಿ. ಭಾರತದಲ್ಲಿ ನಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಇದೆಯಾ? ಶರಣರ ಸಂಘ ಬೇಡ ಏನಾಗೆ ಅಂತ, ಅದನ್ನ ಹೆಂಗೆ ಅರ್ಥೈಸೋದು ಅಂತ. ಶರಣರಲ್ಲದವರ ಸಂಘ ಬೇಡ. ಹಾಂ ಸರಿ. ಸೊ ಶರಣರಲ್ಲದವ ಸಂಘ ಅಂದರೆ ಭವಿ ಭಕ್ತ ಸಂದರ್ಭದಲ್ಲಿ ಇಟ್ಟು ನೋಡಬೇಕಾಗತ್ತೆ. ನಮ್ಮಲ್ಲಿ ಬೇರೆ ಆಧ್ಯಾತ್ಮಿಕ ಸಂಪ್ರದಾಯಗಳು ಕೂಡ ಸತ್ಸಂಗ ಅಂತ ಒಂದಿದೆ. ಅಂದರೆ ಒಂದು ಗುರಿಯನ್ನು ಇಟ್ಟುಕೊಂಡು ಆ ಗುರಿಯ ಅದರಲ್ಲಿ ಏಕಾಗ್ರತೆಯನ್ನು ಇಟ್ಟುಕೊಂಡು ಹೋದಾಗ ಮಾತ್ರ ಆ ಗುರಿಯನ್ನು ನೀವು ತಲುಪ್ಬೋದು. ಶಿವಭಕ್ತರ ವಚನಗಳಲ್ಲಿ ಅನೇಕ ಬಾರಿ ಅನ್ಯ ದೈವಗಳ ಕುರಿತು ಬರ್ತದೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಮಾರ್ಗಗಳ ಕುರಿತು ಬರ್ತದೆ. ಅದೆಲ್ಲ ರಿಲಿಜಿಯಸ್ ರೈವಲ್ರಿ ಅನ್ನುವಂಥ ಕಲ್ಪನೆ ಅಲ್ಲ. ರಿಲಿಜಿಯಸ್ ರೈವಲ್ರಿ ಅನ್ನೋ ಕುರಿತು ಹರ್ಷಿತ್ ಜೋಸೆಫ್ ಸ್ವಲ್ಪ ಹೇಳಿ, ಅವರೇ ಚೆನ್ನಾಗಿ ಹೇಳ್ತಾರೆ. ಅಂದರೆ ರಿಲಿಜನ್ಗಳ ವೈರತ್ವ ಹೇಳೋದನ್ನು ನಾವಿಲ್ಲಿ ಭಾವಿಸ್ಕೊಳ್ತಾ ಇದ್ದೇವೆ, ಏನು ಇವರಿಗೆ ಆ ಮತದ ಕುರಿತು ವೈರತ್ವ, ಆ ವೈರತ್ವ ಅಲ್ಲ ಅದು. ನೀವು ಯಾವುದೋ ಒಂದು ಸಾಧನೆ ಮಾಡಬೇಕಾದ್ರೆ ಪ್ರತಿಯೊಂದು ಮಾರ್ಗವೂ ಕೂಡ ತನ್ನದೇ ಆದ ಕೆಲವೊಂದು ಕ್ರಿಯೆಗಳನ್ನು ಮತ್ತು ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡಿರ್ತದೆ. ಅದನ್ನು ಒಂದು ರೀತಿಯಲ್ಲಿ ಸಂಯೋಜಿಸಿಕೊಂಡಿರ್ತದೆ, ಅದೊಂಥರ ಸಂಯೋಜನೆ ಮಾಡ್ಕೊಂಡಿರುತ್ತೆ ಆ ಕಲಿಕೆಯನ್ನು. ಆ ಭಕ್ತನಾಗಿ ಅವನ ಭವವನ್ನು ಬಿಟ್ಟು ಬಂದ ಮೇಲೆ ಅವನನ್ನು ಆ ಕಲಿಕೆಯ ಸಂಯೋಜನೆಯಲ್ಲಿ ಅವನನ್ನು ತಗೊಂಡು ಹೋಗಬೇಕಾಗತ್ತೆ. ಆಗ ಅವನು ಎಲ್ಲೂ ಕೂಡ ಅದನ್ನು ಬಿಡದೇ ಅದು ಏಕಾಗ್ರವಾಗಿ ಅದನ್ನು ಸಾಧಿಸ್ಕೊಂಡು ಹೋಗಬೇಕು. ಇದು ನಮ್ಮೆಲ್ಲರಿಗೂ ಅರ್ಥವಾಗುವಂಥದ್ದು ಅಲ್ವಾ? ಏಕಾಗ್ರತೆ ಬೇಕು ಅಂತ ಹೇಳ್ತಾರಲ್ಲ, ಎಷ್ಟೋ ಮಂದಿ ಏಕಾಗ್ರತೆ ಹೆಂಗೆ ತಂದ್ಕೊಳ್ಳೋದು ಅಂತ ಅದನ್ನೇ ಕಂಡು ಹಿಡಿತಾ ಇದ್ದಾರೆ. ಯಾಕಂದರೆ ಇಲ್ಲಿ ನಿಮ್ಗೆ ಅರಸುವಂಥ ವಸ್ತು ಅಲ್ಲ, ಬಾಹ್ಯದ್ದು ಮಾರ್ಕೆಟಿಗೆ ಹೋದ್ರೆ ಸಿಕ್ಕುವಂಥದ್ದಲ್ಲ.
ಶಬ್ದಗಳಿಗೂ ಸಿಕ್ಕುವಂಥದ್ದಲ್ಲ. ಅದು ಅನುಭವ ಪ್ರಪಂಚಕ್ಕೆ ಸಂಬಂಧಪಟ್ಟಂಥದ್ದು. ಅದನ್ನು ನೀವು ಗಳಿಸ್ಬೇಕಾದ್ರೆ ಎಷ್ಟು ಕಟ್ಟುನಿಟ್ಟಾಗಿ ನೀವು ಒಂದು ಏಕಾಗ್ರತೆಯನ್ನು ಸಾಧಿಸುವ ಆಚರಣೆಗಳನ್ನು ಮಾಡ್ಕೊಂಡು ಹೋಗ್ಬೇಕು. ನಮ್ಮಲ್ಲಿ ಧ್ಯಾನ, ಸಮಾಧಿ ಹಿಂಗಿದೆಲ್ಲ ಬರ್ತದೆಯಲ್ಲ ಯೋಗದಲ್ಲಿ, ಆ ರೀತಿಯಲ್ಲಿ ರೂಪಿಸಿಕೊಂಡದ್ದಾಗಿರೋದ್ರಿಂದ ಯಾವುದೇ ಅನ್ಯ ಪ್ರಕಾರದ ಇವುಗಳನ್ನು ನೀವು ಮತ್ತಲ್ಲಿ ಬೆರೆಸಿದರೆ ಆಗ ನಿಮಗೆ ಏಕಾಗ್ರತೆ ಸಾಧ್ಯ ಆಗೋದಿಲ್ಲ, ನೀವು ಗುರಿ ತಪ್ಪುವಂಥ ಸಂಭವ ಇರುತ್ತೆ. ಹಾಗಾಗಿ ಶರಣರಲ್ಲದ ಶರಣರ ಸಂಘ ಯಾಕೆ ಬೇಕು ಹೇಳ್ತಾರೆ ಕೇಳಿದರೆ, ಶರಣರ ಸಂಘವೇ ಇದ್ದರೆ ಕೆಲಸ ಭಾಳ ಈಸಿ ಆಗುತ್ತೆ, ಕಲಿಕೆಯ ಪ್ರಕ್ರಿಯೆ ಭಾಳ ಸುಲಭ ಆಗುತ್ತೆ. ಯಾಕಂದರೆ ಅವ್ರು ಆಡೋ ಮಾತುಗಳು, ಅವ್ರ ವರ್ತನೆ ಎಲ್ಲೂ ಒಂದೇ ಥರ ಇರೋದ್ರಿಂದ. ಅದೇ ಭವಿಗಳ ಸಂಘಕ್ಕೆ ಹೋದರೆ ಅವ್ರು ಏನೋ ಒಂದು ವಿಚಾರ ಹೇಳ್ತಾರೆ, ಇವ್ರು ಯಾರೋ ಒಂದು ಸ್ತ್ರೀವಾದಿ ಇದನ್ನ ಹೇಳ್ತಾರೆ, ಮತ್ತು ಯಾರೋ ಒಬ್ಬರು ಇದನ್ನ ಹೇಳ್ತಾರೆ, ಈಗ ಏನಪ್ಪ ಇದ್ರ ಗೊಂದಲ ಹುಟ್ಟುಬಿಡುತ್ತೆ. ಅಂದರೆ ನಿಮ್ಗೆ ನಿಜವಾಗ್ಲೂ ಶಿವಯೋಗ ಮಾರ್ಗದಲ್ಲಿ ಹೋಗಬೇಕು ಅಂದರೆ ಇದನ್ನು ಅರ್ಥಂಥ ಶಿವಶರಣರ ಸಂಘದಲ್ಲೇ ಇದ್ದರೆ ಅದೊಂದು ಸತ್ಸಂಗ ಆಗತ್ತೆ. ಅದು ನಿಮ್ಮ ಮಾರ್ಗಕ್ಕೆ ಅತ್ಯಂತ ಸೂಕ್ತವಾದದ್ದು. ಇದನ್ನು ಬರೀ ವೀರಶೈವ ಮಾರ್ಗ ಒಂದೇ ಅಲ್ಲ, ಎಲ್ಲ ಆಧ್ಯಾತ್ಮ ಮಾರ್ಗಗಳು ಹೇಳ್ತವೆ. ಧನ್ಯವಾದ ಸರ್. ಹಾಗಾಗಿ ಹಾಗಿದ್ರೆ ಈ ಏಕೋಪಾಸನೆ ಅಥವಾ ಬಹುದೇವತಾರಾಧನೆ ಈ ಚರ್ಚೆ ಒಂದು ಪೋಲಿಥಿಸಮ್ ಅನ್ನೋ ಮೊನೋಥಿಸಮ್ ಅನ್ನೋ ಚರ್ಚೆ ಹಿನ್ನೆಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ರಿಫ್ಲೆಕ್ಟ್ ಮಾಡಿ. ಅಂದರೆ ಈಗ ಹೆಗ್ಡೆ ಸರ್ ಹೇಳ್ತಿದ್ರಲ್ವ, ಅಂದರೆ ಗುಹೇಶ್ವರ ಇದ್ದಾನೆ, ಗುಹೇಶ್ವರನ ಉಪಾಸನೆ ಮಾಡ್ತಾ 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 ಕೊನೆಗೆ ನಾನು ಗುಹೇಶ್ವರನಲ್ಲಿ ಒಂದಾಗ್ಬಿಟ್ರೆ ಗುಹೇಶ್ವರನೂ ಇರಲ್ಲ, ನಾನೂ ಇರಲ್ಲ. ಇದು ಜಂಗಮತ್ವವನ್ನು ಪಡ್ಕೊಳ್ಳೋ ರೀತಿ ಅನ್ನೋದಾದರೆ, ಏಕದೇವೋಪಾಸನೆ ಬಹುದೇವೋಪಾಸನೆ ಅನ್ನೋದು ಮಾತಾಡೋದ್ರಲ್ಲಿ ಅರ್ಥನೇ ಬರೋದಿಲ್ಲ. ಇದು ಇನ್ನೊಂದು ಲಾಜಿಕಲ್ ಪ್ರಾಬ್ಲಮ್ಮು. ಯಾಕಂದರೆ ದೇವ ಇದ್ದರೆ ಉಪಾಸನೆ, ದೇವ ನಾನು ಎಲ್ಲ ಒಂದಾಗ್ಬಿಡ್ತೀನಿ ಅಂದಮೇಲೆ ಮತ್ತೆ ಯಾರೂ ಇರಲ್ಲ, ಅವಾಗ ಉಪಾಸನೆ ಪ್ರಶ್ನೆನೇ ಬರೋದಿಲ್ಲ. ಒನ್ಸ್ ಅಗೇನ್ ಮೊನೋಥಿಯಿಸಮ್, ಪಾಲಿಥಿಯಿಸಮ್ ಅನ್ನೋದು ಯುರೋಪಿನ ಹಿನ್ನೆಲೆಯಲ್ಲಿ, ಸಂಸ್ಕೃತಿಯಲ್ಲಿ, ರಿಲಿಜನ್ಗಳ ಒಳಗಡೆ ನಡೆಯೋ ಚರ್ಚೆ. ಫಾರ್ ಎಕ್ಸಾಂಪಲ್, ಗಾಡ್ ಹೇಳಿರ್ತಾನೆ, ಒಂದು ಜನಾಂಗವನ್ನು ಆಯ್ಕೆ ಮಾಡಿಕೊಂಡು ನಾನು ನಿಮ್ಮನ್ನು ಪ್ರಾಮಿಸ್ಡ್ ಲ್ಯಾಂಡ್ಗೆ ಕರ್ಕೊಂಡು ಹೋಗ್ತೀನಿ, ಆದರೆ ಒಂದೇ ಒಂದು ಕಂಡೀಷನ್ ಏನಪ್ಪ ಅಂದರೆ ನನ್ನೊಬ್ಬನನ್ನೇ ನೀವು ದೇವರು ಅಂತ ನಂಬಬೇಕು, ನನ್ನೊಬ್ಬನನ್ನೇ ದೇವರು ಅಂತ ನೀವು ಉಪಾಸನೆ ಮಾಡಬೇಕು ಅಂತ ಗಾಡ್ ಬಂದು ಹೇಳ್ತಾನೆ. ಇದು ಏನು ಮೊನೋಥಿಯಿಸಮಿನ ಹಿನ್ನೆಲೆ. ಹೋಗ್ತಾ 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 ಕ್ರಿಶ್ಚಾನಿಟಿ ಬರೋಷ್ಟೊತ್ತಿಗೆ ಕ್ರಿಶ್ಚಾನಿಟಿ ಏನು ಮಾಡುತ್ತೆ, ಯಾವ ಗಾಡ್ ಜ್ಯೂಸ್ಗಳನ್ನು ಆರಿಸ್ಕೊಂಡಿತ್ತು, ಒಂದು ಜನಾಂಗವನ್ನು ಆರಿಸ್ಕೊಂಡಿತ್ತು, ಅದೇ ಗಾಡ್ ಜಗತ್ತಿಗೆಲ್ಲ ಗಾಡು. ಹಾಗಾಗಿ ಜಗತ್ತಿಗೆಲ್ಲ ಇರೋನು ಒಬ್ಬನೇ ದೇವರು, ಎಲ್ಲರೂ ಆ ಗಾಡನ್ನೇ ನಂಬಬೇಕು ಅಂತ. ಆಮೇಲೆ ಯುರೋಪ್ನೆಲ್ಲ ಆ ಚರ್ಚೆ ಬೆಳ್ಕೊಂಡು ಹೋಗುತ್ತೆ. ಭಾರತಕ್ಕೆ ಬಂದಾಗ ಯುರೋಪ್ನವರು ಇದನ್ನು ರಿಲಿಜನ್ ಅಂತ ನೋಡಿದ ತಕ್ಷಣ ಒಬ್ಬ ಗಾಡ್ ಇರಬೇಕಾಗತ್ತೆ. ಬಟ್ ಇಲ್ಲಿ ಬಹಳ ಗಾಡ್ಗಳು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಇದು ಪಾಲಿಥಿಯಿಸ್ಟಿಕ್ಕು, ಬಹುದೇವೋಪಾಸನೆ ಇತ್ಯಾದಿ ವಿವರಣೆಗಳನ್ನು ಅವರು ಬೆಳೆಸ್ಕೊಂಡು ಬಂದರು. ಭಾರತದ ಚಿಂತಕರು ಕೂಡ, ಅಂದರೆ ಇಂದಿನ ಮಾಡರ್ನ್ ಭಾರತೀಯ ಚಿಂತಕರು ಕೂಡ ಇದೇ ಯುರೋಪಿನವರ ಚರ್ಚೆಗಳನ್ನು ಹಿಡ್ಕೊಂಡು ಮತ್ತು ಮುಂದೆ ಬೆಳೆಸ್ಕೊಂಡು ಹೋದರು. ಇದರಿಂದ ನಮಗೇನಾಯಿತು ಅಂತಂದರೆ, ನಮ್ಮ ವಚನಗಳಾಗಲಿ, ನಮ್ಮ ಸಂಪ್ರದಾಯದ ಆಚಾರ ವಿಚಾರಗಳಾಗಲಿ ಕೈಗೆ ದಕ್ಕದೇ ಇರೋ ಪರಿಸ್ಥಿತಿಯಲ್ಲಿ ಬಂದು ಕೂತಿದ್ದೀವಿ ಇವತ್ತು ನಾವು. ಚೆನ್ನಾಗಿ ಹೇಳಿರಿ, ಥ್ಯಾಂಕ್ ಯು. ಈಗ ಸಮಯ ಈಗಾಗಲೇ ಆಗಿರೋದ್ರಿಂದ ಇನ್ನು ಮುಂದಿನ ಪ್ರಶ್ನೆಗಳೇನು ಹೋಗೋದಿಲ್ಲ. ಈಗ ಸಂಘಟಕರು ಸೂಚಿಸ್ತಾ ಇದ್ದಾರೆ 2 ಪ್ರಶ್ನೆಗಳಿಗೆ ಅವಕಾಶ ಇದೆ ಅಂತ. ಹೆಸರು ಹೇಳಿ. ಸ್ವಾತಿ. ನಮಸ್ತೆ ಸರ್. ನನ್ನ ಕ್ವೆಶನ್ ಬಂದುಬಿಟ್ಟು ಅಂದರೆ ವೈಚಾರಿಕತೆ ಅವೈಚಾರಿಕತೆ ಬಗ್ಗೆ ಹೇಳಿದ್ರಿ. ಸೊ ಈಗ ಪ್ರಸ್ತುತ ಯುವ ಜನತೆ ಏನಿದೆ, ಸಾಹಿತ್ಯವನ್ನು ಅಥವಾ ವಚನವನ್ನು ಅರ್ಥ ಮಾಡ್ಕೊಳ್ಳೋ ನಿಟ್ಟು ಹೇಗಿದೆ ಅಂದರೆ, ಅವರು ಕ್ರಿಶ್ಚಿಯಾನಿಟಿಯನ್ನು ಅರ್ಥ ಮಾಡಿಕೊಂಡೇ ಇಲ್ಲಿ ಸಾಹಿತ್ಯವನ್ನು ಕೂಡ ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅನ್ನೋಕ್ಕಿಂತ, ಅವರು ಇಂಡೈರೆಕ್ಟಾಗಿ ಅಂದರೆ ಅವರು ಒಂಥರ ಪ್ರಭಾವಿತ ಆಗ್ದೇನೆ, ಅಂದರೆ ಈಗ ಯಾರೋ ಹೇಳ್ತಿದ್ದಾರೆ ಅನ್ನೋ ಒಂದು ವಿಚಾರಗಳನ್ನು ಇಟ್ಕೊಂಡು ಸಾಹಿತ್ಯವನ್ನು ನೋಡುವಂಥ ನೆಲೆಗಟ್ಟು ಹೇಗಿದೆ ಅಂದರೆ ಯುರೋಪಿನ ದೃಷ್ಟಿಕೋನವೇ ಇಲ್ಲಿ ಅಪ್ಲೈ ಆಗ್ತಾ ಇದೆ. ಸೊ ಹಾಗಾಗಿ ಭಾರತೀಯದಲ್ಲಿರುವಂಥ ಸಾಹಿತ್ಯ ಅನ್ನೋದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಯುವ ಜನತೆಯನ್ನು ಯಾವ ರೀತಿ ನಾವು ಈ ರೀತಿ ಅರ್ಥ ಮಾಡ್ಕೊಳ್ಳುವಂಥ ಮಾರ್ಗವನ್ನು ನಾವು ಹೇಗೆ ಕಂಡ್ಕೋಬೇಕು ಇದರಿಂದ ಆಚೆಗೆ? ಥ್ಯಾಂಕ್ ಯು. ನನ್ನ ಕೊನೆಯ ಪ್ರಶ್ನೆ ಅದೇ ಆಗಿತ್ತು, ಅದು ಕೇಳೋಕ್ಕಾಗಿರಲಿಲ್ಲ, ದಯವಿಟ್ಟು ಹೇಳಿ. ಇದಕ್ಕೆ ಒಂದು ಶಿಕ್ಷಣ ಕೂಡ ಬೇಕಾಗತ್ತೆ. ಅಂದರೆ ಯಾವುದೋ ಒಂದು ಸಾಹಿತ್ಯದ ಅಥವಾ ಯಾವುದೋ ಒಂದು ಗ್ರಂಥಗಳ ಸಾಲನ್ನು ನಾವು ಅರ್ಥ ಮಾಡಿಬಿಡ್ತೇವೆ ಹೇಳೋದಕ್ಕಿಂತ ಪೂರ್ವದಲ್ಲಿ ಅದಕ್ಕೊಂದು ಶಿಕ್ಷಣ ಬೇಕಾಗತ್ತೆ. ಅದು ಯಾವ ಥರದ್ದು, ಇವತ್ತು ನಮ್ಮ ಶಿಕ್ಷಣ ಯಾವ ಥರದ್ದು ಇರಬೇಕು, ಅನ್ಲರ್ನಿಂಗ್ ಆ್ಯಕ್ಚುಲಿ. ಅಂದರೆ ಈ ಲಾಜಿಕಲ್ ಫ್ಯಾಲಸೀಸನ್ನು ಕುರಿತು ಗಮನ ತರುವಂಥದ್ದು.
ಇದ್ರ ಕುರಿತು ಮಾತಾಡ್ತಾ ಹೋಗೋರು ಲಾಜಿಕಲ್ ಫ್ಯಾಲಸೀಸ್ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ನಾನು ತಿಳ್ಕೊಂಡಿಲ್ಲ ಅಲ್ವಂದರೆ. ಆದರೆ ಇದು ಅನುಕೂಲ ಆಗತ್ತೆ ಅಂತ ಅದನ್ನೇ ಮುಂದೊತ್ಕೊಂಡು ಹೋಗ್ತಾರೆ. ಹಾಗಲ್ಲ, ನಾವು ತುಂಬ ಪ್ರಾಮಾಣಿಕವಾಗಿ ಸತ್ಯವನ್ನು ಎದುರಿಸುವಂಥ ಒಂದು ಪ್ರಾಮಾಣಿಕತೆ ಇದ್ದಾಗ ಇದ್ರ ರೀಡಿಂಗ್ ಹಿಂಗಾಗತ್ತೆ ಹೇಳೋದನ್ನು ನಾವು ಶಿಕ್ಷಣದಲ್ಲಿ ತರಬೇಕು. ಮತ್ತು ಆ ಸಂಪ್ರದಾಯಗಳ ಕುರಿತು ನಮ್ಮ ಧೋರಣೆ ಬದಲಾಗಬೇಕು. ನಮಗೆ ಯಾವುದೇ ಈಗ ಉದಾಹರಣೆ ನೋಡಿ, ನಾವು 2 ಜಗತ್ತಿನಲ್ಲಿದೆ ಇವತ್ತು. ನಾವು ಒಂದು ಸ್ಕೂಲ್ಗಳಲ್ಲಿ ಬಂದು ನಾವೆಲ್ಲ ವಿದ್ಯಾವಂತರಾಗಿ ನಾವೇನಿದ್ದೇವೆ, ನಮ್ಮ ಜಗತ್ತು ಬೇರೆ. ಇದು ಯಾವುದೂ ಇಲ್ಲದಂಥ ನಮ್ಮ ಅಪ್ಪ ಅಮ್ಮ ಮುಂತಾದವರ ಜಗತ್ತೇ ಬೇರೆ. ಅವರ ಜಗತ್ತಿನ ಕುರಿತು ನಾವು ಏನೇನು ಕತೆ ಕಟ್ಕೊಂಡಿದ್ದೇವೋ ಅದೇ ಅವ್ರ ಜಗತ್ತು ಅಂತ ನಾವು ನಮ್ಮ ಶಿಕ್ಷಣ ಹೇಳುತ್ತೆ, ನಾವು ಹೇಳ್ಕೊತೇವೆ. ಹಾಗಲ್ಲ ಅದು. ಅವರ ಜಗತ್ತನ್ನು ಪ್ರವೇಶ ಮಾಡೋದು ಹೇಗೆ ಹೇಳೋದು ಚಾಲೆಂಜಿಂಗು. ನಿಮ್ಮ ಅಪ್ಪ ಅಮ್ಮ ಇವರೇ ತಲೆಮಾರಿನವರೇ ಆಚರಣೆಗಳನ್ನೆಲ್ಲ ಹೇಗೆ ಮಾಡ್ತಾರೆ, ಯಾವ ಧೋರಣೆಯಿಂದ ಮಾಡ್ತಾರೆ, ಅದರ ಅನುಭವ ನಿಮ್ಮಲ್ಲಿ ಇಂಪ್ರಿಂಟ್ ಆಗಿರುತ್ತೆ. ನೀವೇ ಅದ್ರ ಭಾಗ ಆಗಿ ನೀವು ಸಣ್ಣಿದ್ದಾಗ ಮಾಡಿರ್ತೀರ. ಒಂದು ದೇವಾಲಯಕ್ಕೆ ಹೇಗೆ ಹೋಗ್ತೀರಾ, ಏನು ಮಾಡ್ತೀರಾ, ಭಾರತದಲ್ಲಿ ನಾವು ಭಾರತೀಯ ಸಂಸ್ಕೃತಿ ಏನೇನು ಹೇಳ್ತೇವೋ ಅದು ನೀವು ಕೂಡ. ಹಾಗಾಗಿ ನಿಮಗೂ ನಿಮ್ಮ ಅನುಭವದಲ್ಲಿ ಇರುತ್ತೆ. ಅದನ್ನು ಆ ಅನುಭವಕ್ಕೂ ಇದ್ರ ಕುರಿತು ಈಗಿರೋ ಆಧುನಿಕ ನಿರೂಪಣೆಗೂ ಇರುವ ವ್ಯತ್ಯಾಸಗಳನ್ನು, ದ್ವಂದ್ವಗಳನ್ನು ಅದನ್ನು ಗಮನಕ್ಕೆ ತರುವಂಥ ಕೆಲಸ ಅದೊಂದು ಶಿಕ್ಷಣದ ಮೂಲಕ ಅಥವಾ ಇದ್ರ ಮೂಲಕ ನಡಿಬೇಕಾಗತ್ತೆ. ಹಂಗೆ ನಡೆದಾಗ ಇದನ್ನು ತಿಳ್ಕೊಳ್ಳೋದು ಭಾಳ ಸುಲಭ. ಈಗ ನಾನು ಹೇಳಿದಂಥ ಅನೇಕ ವಿಚಾರಗಳು ಎಲ್ಲರಿಗೂ ಗೊತ್ತಿದ್ದಂಥವೇ. ಉದಾಹರಣೆಗೆ ಯಾವುದೋ ಒಂದು ಕಲಿಕೆಗೆ ಏಕಾಗ್ರತೆ ಬೇಕು. ಸುಮ್ಮನೆ ಅವ್ರು ನೋಡಬೇಡ ಇವ್ರನ್ನ ಇದನ್ನ ಹಿಡ್ಕೊಂಡು ಮಾಡು ಅಂತ ಹೇಳಿದರೆ ಅವ್ರ ವಿರುದ್ಧ ದ್ವೇಷ ಅಂತಲ್ಲ. ಸರಳವಾಗಿದೆ ವಿಚಾರ. ಆ ಸರಳವಾದ ವಿಚಾರವೇ ನಮಗೆ ಮರ್ತು ಹೋಗಿದೆ. ಈಗ ಎಲ್ಲೋ ಭಾಳ ತುಂಬ ಸಂಕೀರ್ಣವಾದ ವಿಚಾರಗಳನ್ನು ಇಟ್ಕೊಂಡು ನಾವು ಹೊಡೆದಾಡ್ಕೋತಾ ಇದ್ದೇವೆ. ಈಗ ಉದಾಹರಣೆ ನೋಡಿ, ವೈದಿಕ ಅವೈದಿಕ ಇದೆಲ್ಲ ಇದೆಯಲ್ಲ, ಅವ್ರು ವಚನ ಓದಿದ್ರೆ ವೈದಿಕ ಸಾಹಿತ್ಯ ಇದುಗಳನ್ನು ಉಪನಿಷತ್ತುಗಳು ಮುಂತಾದವನ್ನೆಲ್ಲ ಓದಿದ್ರೆ ಗೊತ್ತಾಗತ್ತೆ. ಅವುಗಳನ್ನು ತುಂಬ ಸರಳವಾದ ಕನ್ನಡದಲ್ಲಿ ತಂದು ಅದನ್ನು ಯಾವುದಾದ್ರು ರೀತಿಯಲ್ಲಿ ಪಠ್ಯದ ರೀತಿಯಲ್ಲಿ ಅಥವಾ ಓದಿಸುವಂಥ ಕೆಲಸ ನಡೆದರೆ ಅವೆರಡರಲ್ಲಿ ಏನೇನು ಸಾಮ್ಯತೆ ಇದೆ, ಏನು ವ್ಯತ್ಯಾಸ ಇದೆ ಹೇಳೋದನ್ನು ಕಂಡ್ಕೋತಾರೆ. ಈ ಭವಿ ಭಕ್ತಳ ವ್ಯತ್ಯಾಸ ತಗೊಳ್ಳಿ. ಇದು ಸ್ವತಃ ವೀರಶೈವ ಆಚರಣೆಗಳು ಹಿಂದಿಂದ ಬಂದವರಿಗೆ ಈ ವಿಚಾರ ಬಹಳ ಗೊತ್ತಿರೋದಿಲ್ಲ. ಪ್ರತಿಯೊಂದು ಮತಗಳಲ್ಲೂ ಹಾಗೇ ಇರುತ್ತೆ. ನಮ್ಮಲ್ಲಿ ಜಂಗಮರು ಅಂತ ಹೇಳ್ತಾರಲ್ಲ, ಜಂಗಮ ಅರ್ಥದ ಬಗ್ಗೆ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೆಲವೊಂದು ಪರಿವ್ರಾಜಕ ಪಂಥಗಳಿದೆ, ಬೌದ್ಧ ಜೈನ ಮುಂತಾದವರು. ಅವರಲ್ಲೂ ಭವಿ ಭಕ್ತ ಇತ್ತು, ಭವಿ ಮತ್ತು ಸನ್ಯಾಸಿ, ಪರಿವ್ರಾಜಕ ಭಿಕ್ಕು ಅಂಥೇಳಿ. ನಮ್ಮಲ್ಲೂ ಕೂಡ ವರ್ಣಾಶ್ರಮದ ಒಳಗೆ ಮಾಡೋರು ವರ್ಣಾಶ್ರಮವನ್ನು ಮೀರಿದವರು ಅಂತ. ಲಿಂಗಾಯತರನ್ನು ಅತಿವರ್ಣಾಶ್ರಮಿಗಳು ಅಂತ ಕರೀತಿದ್ರು. ಅತಿವರ್ಣಾಶ್ರಮ ಅದು ಅವರೊಂದೇ ಅಲ್ಲ, ಈ ಸನ್ಯಾಸಾಶ್ರಮ ಅಲ್ಲೆಲ್ಲ ವರ್ಣದ ಚಿಹ್ನೆಗಳನ್ನೆಲ್ಲ ಬಿಟ್ಬಿಟ್ಟು ಅವನು ಮೋಕ್ಷಕ್ಕಾಗಿ ಹೋಗುವಂಥದ್ದು. ಇದು ವಾಸ್ತವ ಹೀಗಿದೆ ಸಂಸ್ಕೃತಿದು. ವೈದಿಕ ಅವೈದಿಕ ಹಿಂಗಿದ್ದೆಲ್ಲ ಇಲ್ಲ ಇಲ್ಲಿ. ಅದನ್ನು ಬಹುಶಃ ನಾವು ಆ ಶಿಕ್ಷಣದ ಮೂಲಕವೇ ಜನರ ಗಮನಕ್ಕೆ ತರಬೇಕಾಗತ್ತೆ. ಅಲ್ಲ ಅಂದರೆ ಅದೇ ಸೇಮ್ ಅಂದರೆ ಅನುಭವದ ಮೇಲೆ ಹೆಚ್ಚು ರಿಫ್ಲೆಕ್ಟ್ ಮಾಡ್ತಾ ಹೋಗಬೇಕು. ಈಗ ಜಂಗಮತ್ವದ ಬಗ್ಗೆ ಪ್ರಸ್ತಾಪ ಮಾಡಿದ್ರಲ್ಲ ಸರ್, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಮಾತಾಡ್ತೀವಿ. ಅದನ್ನು ನಾವು ಹೆಂಗೆ ಓದ್ಕೋತಾ ಇದ್ದೀವಿ ಇವತ್ತು ಅಂದರೆ ಗಟ್ಟಿಯಾಗಿ ನಿಂತಿರೋದು, ಓಡಾಡ್ತಿರೋದು ಅಂತ ಮಾತಾಡ್ತಾ ಇದ್ದೀವಿ. ಈ ಜಂಗಮತ್ವ ಅಂದರೆ ಏನು ಅಂತ ಅಲ್ಲಮ ಪ್ರಭು ವಚನ ಓದಿ ತೋರಿಸ್ತೆ. ಅದು ಓದಿದ್ರೆ ಗೊತ್ತಾಗುತ್ತಲ್ವಾ ಆ ಥರದ್ದು ಓಡಾಡೋದು ನಿಂತ್ಕೊಂಡಿರೋದು ಅಂತ ಇರೋದಿಲ್ಲ ಅಂತ ಅಲ್ವಾ. ಸೊ ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಪರ್ಸನಲಿ ನಾನು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಫ್ಯಾಮಿಲಿಯಿಂದ ಬರ್ತೀನಿ. ಕ್ರಿಶ್ಚಿಯಾನಿಟಿ ನನ್ನ ಅನುಭವ ಜಗತ್ತಲ್ಲ, ಯುರೋಪಿನ ಅನುಭವ ಜಗತ್ತು. ಆದರೆ ಅದನ್ನು ಓದುವಾಗ ಅದಕ್ಕೊಂದು ಕ್ರಮ ಇರುತ್ತಲ್ವಾ, ಡಾಕ್ಟ್ರಿನ್ ಅಂದರೆ ಏನು ಇತ್ಯಾದಿ ಕ್ರಮಬದ್ಧವಾಗಿ ಓದೋದಿರುತ್ತಲ್ವಾ. ವಚನಗಳನ್ನು ಓದುವಾಗ, ನಮ್ಮ ಸಂಪ್ರದಾಯಗಳ ಬಗ್ಗೆ ಓದುವಾಗ, ನಮ್ಮದೇ ಪರಂಪರೆಗಳ ಬಗ್ಗೆ ಓದುವಾಗ ಯಾಕೆ ಗಮನ ಕೊಡಲ್ಲ? ಅನುಭವದಲ್ಲಿ ಇರೋದಲ್ವಾ ಇವೆಲ್ಲ. ಸೊ ಅನುಭವದ ಬಗ್ಗೆ ನಾವು ಹೆಚ್ಚೆಚ್ಚಾಗಿ ಗಮನಿಸಬೇಕು ಅನ್ನೋದು ನನ್ನ ಮಾತು. ಥ್ಯಾಂಕ್ ಯು. ನನ್ನ ಪ್ರಶ್ನೆಗೆ ಹೆಗಡೆ ಸರ್ ಅವರು ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ನನ್ನದೊಂದು ಅನುಮಾನವನ್ನು ನಾನಿಲ್ಲಿ ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ. ಈ ವೇದಿಕ್ ಲಿಟ್ರೇಚರ್, ವೈದಿಕ ಸಾಹಿತ್ಯ, ಅವೈದಿಕ ಸಾಹಿತ್ಯ ಅಂತ ಮಾತನಾಡಿದಿರಿ ತಾವು. ಇದು ನನ್ನ ಪ್ರಕಾರ ಹೆಗಡೆ ಸರ್ ಮಾತಾಡ್ತಾ ಹೇಳಿದ್ರು ಇದೊಂದು ಆಧುನಿಕತೆಯಲ್ಲಿ ಬಂದಿರತಕ್ಕಂಥ ಹೆಸರು ಅಂತ ಹೇಳ್ಬಿಟ್ಟು. ವಸ್ತುಶಃ ಸತ್ಯ ಅದು.
ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್ನಲ್ಲಿ ಏನು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಏನೇನು ವ್ಯಾಖ್ಯಾನಗಳು ಅಥವಾ ಏನೇನು ಶ್ಲೋಕದ ರೂಪದಲ್ಲಿತ್ತೋ ಅದನ್ನು ಕಾಲಘಟ್ಟದಲ್ಲಿ ವೀರಶೈವ ಶರಣರ ಕಾಲದಲ್ಲಿ ಅದನ್ನು ಸುಲಭವಾಗಿ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ವಚನ ಲಿಟ್ರೇಚರ್ನಲ್ಲಿ ಬರೆದರು. ಈ ಥರದ ಚರ್ಚೆಗಳಿದ್ದಾಗ ಕಳೆದ ಒಂದು ವರ್ಷದ ಹಿಂದೆ ನಮ್ಮ ನಾಡಿನಲ್ಲಿ ಒಂದು ಬಹಳ ಒಳ್ಳೆ ಪುಸ್ತಕ ಬಿಡುಗಡೆ ಆಯಿತು, ವಚನಾಮೃತ ಅಂತ ಹೇಳ್ಬಿಟ್ಟು. ಇವೆರಡಕ್ಕೂ ಕಂಪೇರ್ ಮಾಡಿರ್ತಕ್ಕಂಥ ಪುಸ್ತಕ ಅಂತ ಹೇಳ್ಬಿಟ್ಟು ನಾವು ಶಿವಮೊಗ್ಗದಲ್ಲೂ ಇಂಥದ್ದೇ ಒಂದು ವೇದಿಕೆಯಲ್ಲಿ ಬಹಳ ದೊಡ್ಡ ಚರ್ಚೆಯನ್ನು ಮಾಡ್ಕೊಂಡಿದ್ವಿ. ಅದು ನನಗನ್ಸುತ್ತೆ ಹೇಳಿ ವಚನ ದರ್ಶನ ಸರಿ, ನನಗನ್ಸುತ್ತೆ ಇದು ಆಧುನಿಕ ಬುದ್ಧಿಜೀವಿಗಳು, ದಲಿತ ಸಾಹಿತಿಗಳು, ವೈಚಾರಿಕ ಸಾಹಿತಿಗಳು ನಮ್ಮಲ್ಲಿ ಒಡಕನ್ನು ಉಂಟು ಮಾಡಲು ಈ ಎರಡು ಪದಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆದಷ್ಟು ಈ ಪದಗಳನ್ನು ನಾವು ಬಳಸೋದು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ತಾವು ಕೂಡ ಇದಕ್ಕೆ ನನಗೆ ಸಮಾಧಾನ ಆಗುವಂಥ ಉತ್ತರವನ್ನು ಕೊಡಬೇಕು. ನಿಲ್ಲಿಸೋದ್ರಿಂದ ಹೊರಗಡೆ ಚರ್ಚೆ ನಿಲ್ತುಬಿಡುತ್ತೆ ಅಂದರೆ ನಿಲ್ಲಿಸ್ಬಿಡೋಣ, ಆದರೆ ಅದನ್ನು ರಿಫ್ಲೆಕ್ಟ್ ಮಾಡಿ ಅದರ ದೋಷಗಳನ್ನು ನಾವು ಪರಿಗಣಿಸಬೇಕು ಅಂತ ನಮ್ಮ ವಾದ ಇದ್ದಿದ್ದು. ಈಗ ಒಂದು ವಿವೇಕಾನಂದರ ಕಾಲದಲ್ಲೇ ಭಾರತವನ್ನು ಅವರು ಯಾವ ಥರ ರಾಷ್ಟ್ರ ಅಂದರು ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿದರು. ಅದು ನಮಗೆ ಸರಿಯಾಗಿ ಅರ್ಥ ಆದರೆ ವೈದಿಕ ಅವೈದಿಕ ಮುಂತಾದ ಮಾಡರ್ನ್ ಟರ್ಮಿನಾಲಜಿ ಬಿಟ್ಬಿಡಿ, ಆದರೂ ಕೂಡ ಪ್ರತಿಯೊಂದು ಸಂಪ್ರದಾಯಕ್ಕೂ ಪರಂಪರೆಗೂ ಅದರದ್ದೇ ಆದ ಅನನ್ಯತೆ ಇರುತ್ತೆ, ಅದು ಅಳಿಸಿ ಹೋಗಬಾರ್ದು. ಈಗ ವೀರಶೈವ ಮಾರ್ಗ ಹೇಳೋದು ಒಂದು ಅನನ್ಯವಾದ ಸಂಪ್ರದಾಯ, ಅದೊಂದು ಭಕ್ತಿ ಸಂಪ್ರದಾಯದಲ್ಲಿ ಬರ್ತದೆ. ಉದಾಹರಣೆ ಆಗಮ ತಂತ್ರಗಳ ಒಂದು ಸಂಪ್ರದಾಯ, ವೈದಿಕ ಸಂಪ್ರದಾಯ ಎರಡೂ ಒಂದೇ ಅಲ್ಲ. ಮತ್ತು ನಮ್ಮಲ್ಲೇ ಕರ್ಮ, ಜ್ಞಾನ, ಭಕ್ತಿ ಎನ್ನುವ 3 ಮಾರ್ಗಗಳನ್ನು ಹೇಳ್ತಾರೆ. ಆ ಭಕ್ತಿಯಲ್ಲಿ ಇದು ಈ ವೀರಶೈವ ಸಂಪ್ರದಾಯನೂ ಭಕ್ತಿ, ಶ್ರೀವೈಷ್ಣವನು ಭಕ್ತಿ ಅಂತ ಅವೆರಡರ ಪರಿಭಾಷೆ ಪರಿಕಲ್ಪನೆಗಳು ಒಂದೇ ಅಲ್ಲ. ಇದನ್ನು ಅಂದರೆ ಸತ್ಯವನ್ನು ತಿಳಿಲಿಕ್ಕೆ ಒಂದೇ ಮಾರ್ಗ ಇಲ್ಲ, ಯಾಕಂದರೆ ನಾವು ಮನುಷ್ಯರು, ನಮಗೆ ಗೊತ್ತಿಲ್ಲ. ನಮ್ಮ ಹಿರಿಯರು ಬುದ್ಧಿವಂತರು ಯಾವ್ಯಾವುದೋ ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ, ಜನ ಅದನ್ನ ಕಂಡುಕೊಂಡಿದ್ದಾರೆ ಸತ್ಯವನ್ನು. ನಾನು ಈ ಮಾರ್ಗ ಆಯ್ಕೊಳ್ತೇನೆ, ಮತ್ತೊಬ್ಬನು ಮತ್ತೊಂದು ಮಾರ್ಗ ಆಯ್ಕೋತಾನೆ. ಬಹು ಮಾರ್ಗಗಳಿರಬೇಕು, ಯಾಕಂದರೆ ಜನ ಬಹು ರುಚಿಯವರು, ಬಹು ರೀತಿಯವರು. ಹಾಗಾಗಿ ಬಹುತ್ವವನ್ನು ನಿಜವಾಗ್ಲೂ ನಾವು ಅದೊಂದು ಮನುಷ್ಯನ ಒಂದು ಮೌಲ್ಯ ಅಂತ ಒಪ್ಪಿಕೊಂಡ್ರೆ, ಒಂದು ಸಮಾಜದ ಸಂಸ್ಕೃತಿದು ಅದು ಭಾರತ ಅಂತ ಹೇಳ್ಬೋದು. ಅದನ್ನು ಯಾವತ್ತೂ ನಾವು ಮರಿಬಾರ್ದು. ಅಂದರೆ ಈ ಚರ್ಚೆ ಬಿಟ್ಟಾಕುವ ಆಯಾ ಪರಂಪರೆಗಳ ಅನನ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಪ್ರವೇಶ ನಮಗೆ ಹೆಂಗೆ ತಗೊಳ್ಬೇಕು ಹೇಳೋದು ನಮ್ಮ ಗಂಭೀರವಾದ ಕಾಳಜಿ ಆಗಿರಬೇಕು. ಅಂದರೆ ಪಾಂಡೆ ಸರ್ ಪ್ರಶ್ನೆ ಆ್ಯಕ್ಚುಲಿ ಮತ್ತೊಂದು ರೀತಿಯಲ್ಲಿ ವಿದ್ವೇಷಕ್ಕೂ ಕಾರಣ ಆಗತ್ತೆ, ಅದರ ಎಚ್ಚರ ನಮಗಿರಬೇಕು. ಅಂದರೆ ಎಲ್ಲವೂ ಸಂಸ್ಕೃತಿಯಿಂದ ಏನು ಹೇಳಿದಾರೋ ಅದನ್ನು ಯಥಾವತ್ತಾಗಿ ವಚನಗಳಲ್ಲಿ ಹೇಳಿದ್ದಾರೆ ಅಂದ್ಬಿಟ್ರೆ ಅದಕ್ಕೆ ಇನ್ನೊಂದು ಕಾರಣ ಆಗುತ್ತೆ. ವಚನಕಾರರಲ್ಲೂ ಕೂಡ ಅವರದ್ದೇ ಆಗಿರುವಂಥ ಸೃಷ್ಟಿಶೀಲವಾಗಿರುವಂಥ ಹೊಸ ಮಾರ್ಗಗಳಲ್ಲಿ ಅದೇ ಸತ್ಯವನ್ನು ಹುಡುಕಿದ್ದಾರೆ. ಅವರು ಸಂಸ್ಕೃತವನ್ನು ಓದದೇ ಇರುವಂಥ ಭಾಳಷ್ಟು ವಚನಕಾರರು ಇದ್ದಾರೆ, ಅವರು ಕೂಡ ಆ ದರ್ಶನವನ್ನು ಮಾಡಿದ್ದಾರೆ. ಅದರ ಕಾಪಿ ಇದನ್ನು ತಕ್ಷಣ ಇಲ್ಲಿ ಕೆಲವು ಅನಗತ್ಯವಾದ ದ್ವೇಷಗಳು ಮತ್ತು ಸಿಟ್ಟುಗಳು ಉಟ್ಕೊಳ್ಳೋಕ್ಕೆ ನಾವು ಕಾರಣ ಆಗಿಬಿಡುತ್ತೆ. ಅದು ಕೂಡ ಅತಿರೇಕವೇ, ಅಲ್ಲಿಂದನೇ ಎಲ್ಲವೂ ಇಲ್ಲಿ ಕಾಪಿ ಹೊಡೆದಿದ್ದಾರೆ ಅಂತ ಹೇಳೋದು, ಆ ಥರದ ಧ್ವನಿ ಬರೋದು. ಇಷ್ಟು ಹೇಳಿ ಬಹುಶಃ ನಾವು ಸಮಯವನ್ನು ಮೀರಿದ್ದೇವೆ. ಈ ಒಂದು ಗೋಷ್ಠಿಗೆ ಅರ್ಥಪೂರ್ಣವಾಗಿರುವಂಥ ಒಂದು ವಿಚಾರಗಳನ್ನು ಮಂಡನೆ ಮಾಡಿ ಹಕ್ಕ ಮತ್ತು ಅಲ್ಲಮರ ಅರಿವನ್ನು ಯಾವ ಆಯಾಮದಲ್ಲಿ ನಾವು ಅರಿಯಬೇಕು ಅನ್ನೋ ಒಂದು ಮಾರ್ಗದರ್ಶನ ಮಾಡಿದಂಥ ನನ್ನ ಗುರುಗಳಾಗಿರುವಂಥ ಪ್ರೊಫೆಸರ್ ರಾಜಾರಾಮ್ ಹೆಗಡೆ ಅವರಿಗೆ ಮತ್ತು ನನ್ನ ಸ್ನೇಹಿತರಾಗಿರುವಂಥ ಅರ್ಷಿತ್ ಜೋಸೆಫ್ ಅವರಿಗೆ ಹೃತ್ಪೂರ್ವಕವಾಗಿರುವ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ತೆ. ಅಕ್ಕ ಅಲ್ಲಮರ ಅರಿವಿನ ಆಯಾಮಗಳನ್ನು ಇನ್ನಷ್ಟು ವಿಸ್ತರಿಸಿದ ಸಮನ್ವಯಕಾರರಿಗೆ ಹಾಗೆ ಸಂವಾದಕಾರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಶಿವಮೊಗ್ಗ ಲಿಟ್ ಫೆಸ್ಟ್ ವತಿಯಿಂದ ಮಾನ್ಯ ಶ್ರೀ ಸುಂದರರಾಜ್ ಅವರು ಹಾಗೆ ಶ್ರೀ ಸದಾನಂದ್, ಪ್ರೊಫೆಸರ್ ಸದಾನಂದ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸುಂದರರಾಜ್ ಸರ್, ಬನ್ನಿ ಸರ್. ಸರ್